ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಇವತ್ತಿನ ಸೆಷನ್ಲಿ ನಾವು ಇಂಡ್ಯೂಸ್ಮೆಂಟ್ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಳ್ಳೋಣ. ಇದು ಒಂದು ಚಾಪ್ಟರ್ ನಂಬರ್ 2 SMC ನಲ್ಲಿ ನಾವು ಏನು SMC ಸೀರೀಸ್ ನ ಸ್ಟಾರ್ಟ್ ಮಾಡಿದೀವಿ. ಅದರಲ್ಲಿ ಚಾಪ್ಟರ್ ನಂಬರ್ 1 ಬಂದು ಪುಲ್ ಬ್ಯಾಕ್ ಟ್ರೇಡಿಂಗ್ ಸ್ಟ್ರಾಟಜಿ ಬಗ್ಗೆ ತಿಳ್ಕೊಂಡ್ವಿ. ಬಿಗ್ ಅಪ್ ಮೂವ್ ಅಥವಾ ಬಿಗ್ ಡೌನ್ ಫಾಲ್ ಬರೋಕ್ಕಿಂತ ಬಿಫೋರ್ ಪುಲ್ ಬ್ಯಾಕ್ಸ್ ಹೇಗೆ ಹೆಲ್ಪ್ ಮಾಡುತ್ತೆ, ನಾವು ಆ ಒಂದು ಟ್ರೆಂಡ್ ನಲ್ಲಿ ಎಂಟರ್ ಆಗೋಕ್ಕೆ ಅಂತ ಪ್ರೀವಿಯಸ್ ವಿಡಿಯೋಸ್ ಅಲ್ಲಿ ತಿಳ್ಕೊಂಡ್ವಿ. ಈಗ ನಾವು ಚಾಪ್ಟರ್ ನಂಬರ್ 2 ಇಂಡ್ಯೂಸ್ಮೆಂಟ್ ನ ಹೇಗೆ ಐಡೆಂಟಿಫೈ ಮಾಡೋದು. ಇಂಡ್ಯೂಸ್ಮೆಂಟ್ ಈಸ್ ನಥಿಂಗ್ ಬಟ್ ಲಿಕ್ವಿಡಿಟಿ ಗ್ರ್ಯಾಬ್ ಅಂತ ಕರಿತೀವಿ. ಇದನ್ನ ನಾವು SMC ನಲ್ಲಿ ಹೇಗೆ ನಾವು ಚಾರ್ಟ್ ಅಲ್ಲಿ, ಲೈವ್ ಅಲ್ಲಿ ಅಥವಾ ಪ್ರೀವಿಯಸ್ ಡಾಟಾನಲ್ಲಿ ಐಡೆಂಟಿಫೈ ಮಾಡೋದಂತ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಈಗ ನೀವು ಚೆಕ್ ಮಾಡಿ, ಎಕ್ಸಾಕ್ಟ್ಲಿ ಇಂಡ್ಯೂಸ್ಮೆಂಟ್ ನ ನಾವು ಸ್ಟಡಿ ಮಾಡುವಾಗ ಫಸ್ಟ್ ನಾವು ಯಾವ ತರ ಒಂದು ಆ ಸ್ಟಾಕ್ ನ ಅಥವಾ ಪರ್ಟಿಕ್ಯುಲರ್ ಅಸೆಟ್ ನ ನೋಡ್ಬೇಕಂದ್ರೆ, ನೋಡಿ ನಮಗೆ ಅಪ್ ಟ್ರೆಂಡ್ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಯಾವ್ದಾದ್ರು ಒಂದು ಸ್ಟಾಕ್ ಅಪ್ ಟ್ರೆಂಡ್ ನಮಗೆ ಪುಲ್ ಬ್ಯಾಕ್ ಜೊತೆಗೆ ಹೋಗುತ್ತೆ. ಲೆಟ್ಸ್ ಇದು ಹೈಯರ್ ಹೈ, ಇಲ್ಲೊಂದು ಹೈಯೆಸ್ಟ್ ಪಾಯಿಂಟ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಪ್ರೈಸ್ ಅಲ್ಲಿ ಒಂದು ಪುಲ್ ಬ್ಯಾಕ್ ಬರುತ್ತೆ, ಮತ್ತೆ ಅಲ್ಲಿಂದ ಇನ್ನೊಂದು ಹೈ ಬರುತ್ತೆ. ಲೆಟ್ಸ್ ಹೈ ಕ್ರಿಯೇಟ್ ಆಗುತ್ತೆ ಅಂತ ತಿಳ್ಕೊಳ್ಳೋಣ. ಅಲ್ಲಿಂದ ಇನ್ನೊಂದು ಪುಲ್ ಬ್ಯಾಕ್, ಅಗೇನ್ ಹೈ ಕ್ರಿಯೇಟ್ ಆಗುತ್ತೆ, ಮತ್ತೆ ಪ್ರೀವಿಯಸ್ ಏನೋ ಪುಲ್ ಬ್ಯಾಕ್ ಇರುತ್ತಲ್ವಾ ಅದರ ಕೆಳಗಡೆ ಪ್ರೈಸ್ ಅನ್ನೋದು ಬರುತ್ತೆ. ಅಗೇನ್ ಈ ಥರ ನಮಗೆ ಪ್ರೈಸ್ ಅನ್ನೋದು ಮೇಲೆ ಹೋಗೋಕ್ಕೆ ಶುರುವಾಗುತ್ತೆ. ಸೊ ಇಂಡ್ಯೂಸ್ಮೆಂಟ್ನ ಯಾವುದನ್ನ ನಾವು ಇಂಡ್ಯೂಸ್ಮೆಂಟ್ ಅಂತ ಕರಿತೀವಿ ಅಂತಂದರೆ, ನೋಡಿ ಪ್ರೀವಿಯಸ್ ಪುಲ್ ಬ್ಯಾಕ್ನ ಇಲ್ಲಿ ಟೇಕ್ಔಟ್ ಆಗಿದೆ ಅಲ್ವಾ, ಇದನ್ನ ನಾನು ಎಕ್ಸ್ ಅಂತ ತಗೊತೀನಿ. ಓಕೆನಾ. ಸೊ ಅದಕ್ಕೆ ಸಿಂಬಲ್ ಬಂದು ಲಿಕ್ವಿಡಿಟಿ ಗ್ರ್ಯಾಬ್ ಅಂತ ಕರಿತೀವಿ, ಅದಕ್ಕೆ ನಾವು ಎಕ್ಸ್ ಅಂತ ಸಿಂಬಲ್ ತಗೊತೀವಿ. ಇಲ್ಲಿಯೂ ಸಹ ನಾನು ಎಕ್ಸ್ ಅಂತ ತಗೊತೀನಿ. ಸೊ ಅದು ಬಂದು ಲಿಕ್ವಿಡಿಟಿ ಗ್ರ್ಯಾಬ್ ಆಗಿದೆ ಅಂತ ಅರ್ಥ. ಸೊ ನಾವು ಇಂಡ್ಯೂಸ್ಮೆಂಟ್ನ ಎಕ್ಸ್ ಮುಖಾಂತರ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಎಕ್ಸಾಕ್ಟ್ಲಿ ಈ ಲೊಕೇಶನ್ ಇದೆ ಅಲ್ವಾ, ಇದು ಬಂದು ಇಂಡ್ಯೂಸ್ಮೆಂಟ್ ಝೋನು. ನಾವು ಇಂಡ್ಯೂಸ್ಮೆಂಟ್ ಲೊಕೇಶನ್ ಬಂದು ಇದನ್ನ ಕರಿತೀವಿ. ಇದು ಇಂಡ್ಯೂಸ್ಮೆಂಟ್ ಲೊಕೇಶನ್ನು ಆ್ಯಂಡ್ ಈ ಝೋನು ಸಹ ಇಂಡ್ಯೂಸ್ಮೆಂಟ್ ಲೊಕೇಶನ್ನು. ಸೊ ಈ ಪ್ರೀವಿಯಸ್ ಝೋನ್ ಏನಿದೆ, ಲೆಟ್ಸೆ ಈಗ ನೀವು ಅಬ್ಸರ್ವ್ ಮಾಡಿ, ಇಲ್ಲಿ ಇದಿದೆಯಲ್ವಾ ಈ ಲೊಕೇಶನ್ ಇದೆ, ಇದನ್ನ ಪುಲ್ ಬ್ಯಾಕ್ ಅಂತ ಕರಿತೀವಿ. ಇದು ಸಹ ಪುಲ್ ಬ್ಯಾಕ್ ಅಂತ ಕರಿತೀವಿ. ಇಂಡ್ಯೂಸ್ಮೆಂಟ್ ಅಂದರೆ ಪ್ರೀವಿಯಸ್ ಪುಲ್ ಬ್ಯಾಕ್ನ ಬ್ರೇಕ್ ಡೌನ್ ಮಾಡಿ ಕೆಳಗಡೆ ಬಂದಾಗ ಇಂಡ್ಯೂಸ್ಮೆಂಟ್ ಅಂತ ಕರಿತೀವಿ. ಸುಮಾರು ಜನ SMCನಲ್ಲಿ ಯಾವಾಗ ಪ್ರೀವಿಯಸ್ ಪುಲ್ ಬ್ಯಾಕ್ನ ಬ್ರೇಕ್ ಡೌನ್ ಕೆಳಗಡೆ ಬರುತ್ತೋ ಅದನ್ನ ಚೇಂಜ್ ಆಫ್ ಕ್ಯಾರೆಕ್ಟರ್ ಅಂತ ತಗೊತಾರೆ. ಅಂದರೆ ಅಲ್ಲಿಂದ ಟ್ರೆಂಡ್ ಶಿಫ್ಟ್ ಆಗಿದೆ, ಇನ್ನು ಸೆಲ್ ಸೈಡ್ ಹೋಗುತ್ತೆ ಅಂತ ತಗೊತಾರೆ. ಆ್ಯಕ್ಚುಲಿ ಅದು ರಾಂಗ್. ಅದು ಸೆಲ್ ಸೈಡ್ ಡೌನ್ ಹೋಗೋದನ್ನ ನಾವು ಚೇಂಜ್ ಆಫ್ ಕ್ಯಾರೆಕ್ಟರ್ ಯಾವಾಗ ತಗೊತೀವಿ ಅಂದರೆ ಅದರ ಹಿಂದಿನ ಇಂಡ್ಯೂಸ್ಮೆಂಟ್ ಇರುತ್ತೋ ಅದನ್ನು ಬ್ರೇಕ್ ಡೌನ್ ಮಾಡಿದಾಗ ಅದು ನೆಕ್ಸ್ಟ್ ಚಾಪ್ಟರ್ ನಿಮ್ಗೆ ಇನ್ನೂ ನೀಟಾಗಿ ಅರ್ಥ ಆಗುತ್ತೆ. ಹೈಯರ್ ಹೈ ಹೈಯರ್ ಲೋ, ಲೋಯರ್ ಹೈ ಲೋಯರ್ ಲೋ, ಮತ್ತು ಬ್ರೇಕ್ ಆಫ್ ಸ್ಟ್ರಕ್ಚರು, ಚೇಂಜ್ ಆಫ್ ಕ್ಯಾರೆಕ್ಟರ್, ಇದನ್ನು ಮಾರ್ಕ್ ಮಾಡಿದಾಗ ನೆಕ್ಸ್ಟ್ ವೀಡಿಯೋಸಲ್ಲಿ ನಿಮ್ಗೆ ಇನ್ನೂ ಕ್ಲಾರಿಟಿಯಿಂದ ಅರ್ಥ ಆಗುತ್ತೆ. ಸೊ ಈಗ ಕರೆಂಟ್ಲಿ ನೀವು ಏನು ತಿಳ್ಕೋಬೇಕು ಅಂತಂದರೆ SMC ಚಾಪ್ಟರ್ ನಂಬರ್ 2ನಲ್ಲಿ ಇಂಡ್ಯೂಸ್ಮೆಂಟ್ನ ಐಡೆಂಟಿಫೈ ಮಾಡೋದು ಹೇಗೆ. ಇಂಡ್ಯೂಸ್ಮೆಂಟ್ನ ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂದರೆ, ಪ್ರೀವಿಯಸ್ ಪುಲ್ ಬ್ಯಾಕ್ನ ಬ್ರೇಕ್ ಡೌನ್ ಮಾಡಿದಾಗ ಅದನ್ನು ಇಂಡ್ಯೂಸ್ಮೆಂಟ್ ಅಂತ ಕರಿತೀವಿ. ಸೊ ಪುಲ್ ಬ್ಯಾಕ್ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಇಂದಿನ 2 ವಿಡಿಯೋನಲ್ಲಿ ಬೈ ಸೈಡ್ ಮತ್ತು ಸೆಲ್ ಸೈಡ್ ಪುಲ್ ಬ್ಯಾಕ್ಸ್ನ ಕ್ಲೀನಾಗಿ ಹೇಳಿಕೊಟ್ಟಿದ್ದೀನಿ. ಸೊ ನೀವು ಆ 2 ವಿಡಿಯೋನ ನೋಡಿದ್ರೆ ನಿಮಗೆ ಪುಲ್ ಬ್ಯಾಕ್ ಅಂದರೆ ಏನು ಅಂತ ಕ್ಲಾರಿಟಿ ಸಿಕ್ಬಿಡತ್ತೆ. ಸೊ ಈಗ ಪುಲ್ ಬ್ಯಾಕ್ ಅರ್ಥ ಆದ ನಂತರ ನಾವು ಇಂಡ್ಯೂಸ್ಮೆಂಟ್ನ ಕಲಿಬೇಕಾಗಿರುತ್ತೆ. ಇದು ಒಂದಕ್ಕೊಂದು ಲಿಂಕ್. ಒಂದು ಚಾಪ್ಟರ್ ನೀವು ನೋಡಲಿಲ್ಲ ಅಂತಂದರೆ ಡೈರೆಕ್ಟಾಗಿ 2ನೇ ಚಾಪ್ಟರ್ ಬಂದಿದ್ದೀರಾ ಅಂತಂದರೆ ನಿಮಗೆ ಇಲ್ಲಿ ಪುಲ್ ಬ್ಯಾಕ್ಸ್ ಮತ್ತೆ ನೀವು ಅದನ್ನು ಮುಗಿಸ್ಕೊಂಡು ಇಲ್ಲಿಗೆ ಬರಬೇಕಾಗತ್ತೆ. ನೆಕ್ಸ್ಟ್ ನಾವು ಬ್ರೇಕ್ ಆಫ್ ಸ್ಟ್ರಕ್ಚರು, ಚೇಂಜ್ ಆಫ್ ಕ್ಯಾರೆಕ್ಟರ್ನ ನೋಡಬೇಕಂದ್ರೆ ಇಂಡ್ಯೂಸ್ಮೆಂಟ್ನ ಕಲ್ತಿರ್ಬೇಕಾಗತ್ತೆ. ಸೊ ಇದು ಒಂದಕ್ಕೊಂದು ಲಿಂಕ್ ಆಗಿರುತ್ತೆ. ಸೊ ಅದಕ್ಕೆ ಬಿಗಿನಿಂಗಿಂದ ಎಂಡ್ ತನಕ ವಿಡಿಯೋನ ಸ್ಕಿಪ್ ಮಾಡಿದ್ರೆ ದಯವಿಟ್ಟು ಫುಲ್ ನೋಡಿ, ಅವಾಗ ನಿಮ್ಗೆ ಇನ್ನೂ ಕ್ಲಾರಿಟಿ ಬಂದ್ಬಿಡುತ್ತೆ. ಸೊ ಈಗ ಇದು ಬಂದು ಬೈ ಸೈಡ್ ಇಂಡ್ಯೂಸ್ಮೆಂಟ್ ಅಂತ ಕರಿತೀವಿ. ಅದೇ ಸೆಲ್ ಸೈಡ್ ಅಂತ ಬಂದಾಗ ಇಂಡ್ಯೂಸ್ಮೆಂಟ್ ಯಾವ ಥರ ಕ್ರಿಯೇಟ್ ಆಗುತ್ತೆ ಅಂದರೆ, ಲೆಟ್ಸ್ ಸೇ ನಮಗೆ ಈ ಥರ ಒಂದು ಲೋಯರ್ ಲೋ, ನಮಗೆ ಪ್ರೈಸಲ್ಲಿ ಬಂದು ಈ ಥರ ಒಂದು ಲೋಯರ್ ಲೋ ಪುಲ್ ಬ್ಯಾಕ್ ಕ್ರಿಯೇಟ್ ಆಗುತ್ತೆ, ಮತ್ತೆ ಲೋ ಪುಲ್ ಬ್ಯಾಕ್, ಅಗೇನ್ ಲೋ, ಮತ್ತು ಪ್ರೀವಿಯಸ್ ಪುಲ್ ಬ್ಯಾಕ್ನ ಟೇಕ್ಔಟ್ ಆಗಿ ಮತ್ತೆ ಲೋ ಪುಲ್ ಬ್ಯಾಕ್, ಮತ್ತು ನಮಗೆ ಇನ್ನೊಂದು ಲೋ ಕ್ರಿಯೇಟ್ ಆಗಿ ಪ್ರೀವಿಯಸ್ ಪುಲ್ ಬ್ಯಾಕ್ನ ಟೇಕ್ಔಟ್ ಆಗಿ ಮತ್ತೆ ಫರ್ದರ್ ಲೋ ಹೋಗೋಕ್ಕೆ ಶುರುವಾಗುತ್ತೆ ಪ್ರೈಸಲ್ಲಿ. ಸೊ ಇಲ್ಲೂ ಅಷ್ಟೇ, ನಮಗೆ ಎಲ್ಲಿ ಪ್ರೀವಿಯಸ್ ಪುಲ್ ಬ್ಯಾಕ್ ಇದೆಯಲ್ವ ಅದನ್ನ ಟೇಕ್ಔಟ್ ಆದಾಗ ಅದನ್ನ ನಾವು ಇಂಡ್ಯೂಸ್ಮೆಂಟ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ಇದು ಬಂದು ನಮಗೆ ಇಂಡ್ಯೂಸ್ಮೆಂಟ್ ಆಗಿರುತ್ತೆ. ಈ ಲೊಕೇಶನು ಸಹ ನಮಗೆ ಇಂಡ್ಯೂಸ್ಮೆಂಟ್ ಆಗಿರುತ್ತೆ. ಈ ಝೋನ್ ಏನು ನೋಡ್ತಿದ್ದೀರಾ, ಇದು ಬಂದು ಇಂಡ್ಯೂಸ್ಮೆಂಟ್ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಹುಡುಕಬೇಕಾಗಿರುತ್ತೆ. ಇದು ಸಹ ಇಂಡ್ಯೂಸ್ಮೆಂಟ್ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಹುಡುಕಬೇಕಾಗಿರುತ್ತೆ. ಸೊ ನಾನು ನಿಮಗೆ ಚಾರ್ಟಲ್ಲಿ ತೋರಿಸ್ಕೊಟ್ರೆ ಇನ್ನೂ ಕ್ಲಾರಿಟಿಯಿಂದ ನಿಮ್ಗೆ ಅರ್ಥ ಆಗುತ್ತೆ ಇಂಡ್ಯೂಸ್ಮೆಂಟ್ನ ಹೇಗೆ ಸ್ಟಡಿ ಮಾಡಬೇಕಂತ ಹೇಳ್ಬಿಟ್ಟು. ಈಗ ನೀವು ಚೆಕ್ ಮಾಡಿ, ಲೆಟ್ಸೆ ನನಗೆ ಈ ನಿಫ್ಟಿ ಬಂದು ಇಲ್ಲಿಂದ ಈ ಒಂದು ಲೊಕೇಶನ್ ನೀವು ನೋಡಿ, ಈ ಬಾಟಮಿಂದ ಹಿಡಿದು ಇಲ್ಲಿಯ ತನಕ ಪ್ರೈಸ್ ಮೇಲೆ ಹೋಗಿದೆ, ಕರೆಕ್ಟ್ ಅಲ್ವಾ? ಅದರ ಹಿಂದಿನ ಟ್ರೆಂಡು ಸಹ ನಾನು ನೋಡೋದಾದರೆ ಈ ಬಾಟಮಿಂದ ಹಿಡಿದು ಪ್ರೈಸ್ ಅನ್ನೋದು ಇಲ್ಲಿಯ ತನಕ ಮೇಲೆ ಬಂದಿದೆ, ಕರೆಕ್ಟ್ ಅಲ್ವಾ? ಸೊ ಈಗ ನಾನು ಇಂಡ್ಯೂಸ್ಮೆಂಟ್ನ ಹೇಗೆ ಐಡೆಂಟಿಫೈ ಮಾಡೋದಂತ ನಾವು ಚೆಕ್ ಮಾಡೋದಾದರೆ ನೋಡಿ,
ಪ್ರೈಸು ಲೆಟ್ಸೆ ನಾನು ಈ ಬಾಟಮ್ಗೆ ಒಂದು ಲೋಯೆಸ್ಟ್ ಪಾಯಿಂಟ್ನ ಮಾರ್ಕ್ ಮಾಡ್ಕೊತೀನಿ. ಸೊ ಇಲ್ಲಿಂದ ಪ್ರೈಸ್ ಬಂದು ಏನಾಗ್ತದೆ, ನನಗೆ ಪುಲ್ ಬ್ಯಾಕ್ ಜೊತೆಗೆ ಮೇಲೆ ಹೋಗ್ತಾ ಇದೆ. ಇಲ್ಲಿಂದ ಹೈಯೆಸ್ಟ್ ಪಾಯಿಂಟು, ಪುಲ್ ಬ್ಯಾಕು, ಹೈಯೆಸ್ಟ್ ಪಾಯಿಂಟು. ಯಾಕೆ ನಾನು ಇದನ್ನ ಪುಲ್ ಬ್ಯಾಕ್ ತಗೊತಾ ಇದ್ದೀನಿ ಅಂತ ನಾನು ಈಗ ಹೇಳೋಕ್ಕಾಗಲ್ಲ, ಯಾಕಂತಂದರೆ ಆಲ್ರೆಡಿ ಎಲ್ಲ ಪ್ರೀವಿಯಸ್ ವಿಡಿಯೋಲಿ ಕವರ್ ಮಾಡಿದ್ದೀನಿ. ಸೊ ಈಗ ನಿಮಗೆ ಪುಲ್ ಬ್ಯಾಕ್ ಏನು ಅಂತ ಆಲ್ರೆಡಿ ನೀವು ಕಲ್ತಿದ್ದೀರಾ. ಸೊ ಅದಕ್ಕೆ ನಿಮ್ಗೆ ಇಲ್ಲಿ ಗೊತ್ತು ಈಗ ಯಾಕೆ ಇಲ್ಲಿ ನಾನು ಪುಲ್ ಬ್ಯಾಕ್ ಮಾರ್ಕ್ ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅಗೈನ್ ಹೈಯೆಸ್ಟ್ ಪಾಯಿಂಟು, ಪುಲ್ ಬ್ಯಾಕು, ಅಗೈನ್ ನನಗೆ ಇಲ್ಲಿ ಹೈಯೆಸ್ಟ್ ಪಾಯಿಂಟು, ಪುಲ್ ಬ್ಯಾಕು, ಹೈಯೆಸ್ಟ್ ಪಾಯಿಂಟು. ಸೊ ಇಂಡ್ಯೂಸ್ಮೆಂಟ್ ಎಲ್ಲಿ ಸಿಕ್ಕಿದೆ ಅಂತ ನೀವು ನಾನು ಕೇಳೋದಾದರೆ, ಪ್ರೀವಿಯಸ್ ಪುಲ್ ಬ್ಯಾಕ್ ಇದೆಯಲ್ವಾ ಅದನ್ನ ಬ್ರೇಕ್ ಡೌನ್ ಆಗಿರಬೇಕು. ನೋಡಿ, ಇದು ಪ್ರೀವಿಯಸ್ ಪುಲ್ ಬ್ಯಾಕು, ಇದನ್ನು ಟೇಕ್ಔಟ್ ಆಗಬೇಕು. ಇದನ್ನು ನಾವು ಇಂಡ್ಯೂಸ್ಮೆಂಟ್ ಅಂತ ಕರಿತೀವಿ. ಸೊ ಇಂಡ್ಯೂಸ್ಮೆಂಟ್ ಬಂದ ನಂತರ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಯಾವುದು, ಎಕ್ಸಾಕ್ಟ್ಲಿ ಇದು ಫಸ್ಟ್ ಬೈಯಿಂಗ್ ಕ್ಯಾಂಡಲು. ಆ್ಯಂಡ್ ಅದರ ಹೈನ ಬ್ರೇಕ್ಔಟ್ ಆಗಬೇಕು. ಎಕ್ಸಾಕ್ಟ್ಲಿ ಇದು ಹೈ ಬ್ರೇಕ್ಔಟ್ ಆಗಿದೆ. ಸೊ ಈಗ ನನಗೆ ನೋಡಿ, ಈ ಯಾವಾಗ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಬಂತು ಅದು ನನ್ನ ಎಂಟ್ರಿ ಆಗಿರುತ್ತೆ. ಅದರ ಕೆಳಗಡೆ ನಾನು ಎಸ್ ಎಲ್ ಇಟ್ಕೊತೀನಿ. ಎಸ್ ಎಲ್ಲು ವಿಕ್ಕಲ್ಲ, ಯಾವತ್ತು ಕ್ಯಾಂಡಲ್ ಕ್ಲೋಸಿಂಗ್ ತಗೊಳ್ಳಿ, ಅರ್ಥ ಆಯ್ತಾ. ಸೊ ಅವಾಗ ನಮಗೆ ಲಿಕ್ವಿಡಿಟಿ ಹಂಟ್ ಆದರೂ ಸಹ ನಾವು ಪ್ರೊಟೆಕ್ಟೆಡ್ ಆಗಿರ್ತೀವಿ. ಈ ಹೈ ಬಂದು ಇಲ್ಲಿ ಟಾರ್ಗೆಟ್ ಇಟ್ಟಾಯಿತು. ಅದಾದ ನಂತರ ಮತ್ತೆ ನೋಡಿ, ನಮಗೆ ಇದು ಹೈಯೆಸ್ಟ್ ಪಾಯಿಂಟು. ಅಗೈನ್ ಅಲ್ಲಿಂದ ಪುಲ್ ಬ್ಯಾಕ್ ಬರೋ ಟೈಮಲ್ಲಿ ನೋಡಿ, ನಮಗೆ ಈ ಪ್ರೀವಿಯಸ್ ಪುಲ್ ಬ್ಯಾಕ್ ಇತ್ತಲ್ವ, ಈಗ ನೀವು ಪ್ರೈಸ್ನ ಕ್ಲೋಸಾಗಿ ಅಬ್ಸರ್ವ್ ಮಾಡೋದಾದರೆ, ಇಲ್ಲಿಂದ ಇಲ್ಲಿ ತನಕ ಮೇಲೆ ಹೋದ ನಂತರ ಪುಲ್ ಬ್ಯಾಕು ಇಲ್ಲಿ ತನಕ ಬಂತು, ಇದು ಪುಲ್ ಬ್ಯಾಕ್ ಬಂತು, ಮತ್ತು ಇಲ್ಲಿಂದ ಹೈಯೆಸ್ಟ್ ಪಾಯಿಂಟು, ಮತ್ತು ಇಲ್ಲಿ ಬಂದು ಪ್ರೀವಿಯಸ್ ಪುಲ್ ಬ್ಯಾಕ್ ಏನಿದೆ ಅದನ್ನ ಬ್ರೇಕ್ ಡೌನ್ ಮಾಡ್ದ. ಯಾವಾಗ ಪ್ರೀವಿಯಸ್ ಪುಲ್ ಬ್ಯಾಕ್ನ ಬ್ರೇಕ್ ಡೌನ್ ಮಾಡಿದ್ನು ಅವಾಗ ನಾವು ಅದನ್ನು ಇಂಡ್ಯೂಸ್ಮೆಂಟ್ ಅಂತ ತಗೊತೀವಿ. ಎಕ್ಸಾಕ್ಟ್ಲಿ ನಮಗೆ ಇಂಡ್ಯೂಸ್ಮೆಂಟ್ ಅನ್ನೋದು ಕ್ರಿಯೇಟ್ ಆಯಿತು. ಸೊ ಇಂಡ್ಯೂಸ್ಮೆಂಟ್ ಕ್ರಿಯೇಟ್ ಆದ ನಂತರ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಯಾವುದು, ಎಕ್ಸಾಕ್ಟ್ಲಿ ಇದು ಬಂದು ನಮಗೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಆಗಿರುತ್ತೆ. ಫಸ್ಟ್ ಬೈಯಿಂಗ್ ಕ್ಯಾಂಡಲು ಕ್ಲೋಸಿಂಗಲ್ಲಿ ನಾವು ಎಂಟ್ರಿ ತಗೊತೀವಿ. ಆ್ಯಂಡ್ ಈ ಲೋಯೆಸ್ಟ್ ಪಾಯಿಂಟ್ ನಾವು ಹೆಸರಾಗಿ ಇಟ್ಕೊಂಡು ಅಲ್ಲಿಂದ ನಾವು ಒಂದು ಟ್ರೆಂಡಿ ಮೂವ್ನ ಅಥವಾ ಅಲ್ಲಿಂದ ಒಂದು ಅಪ್ ಟ್ರೆಂಡ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ. ನೀವು ಒಂದು ಕ್ವಶನ್ ಕೇಳ್ಬೋದು, ಸೊ ಪ್ರೀವಿಯಸ್ ವಿಡಿಯೋನಲ್ಲಿ ಪುಲ್ ಬ್ಯಾಕ್ ಫಸ್ಟ್ ಬೈಯಿಂಗ್ ಕ್ಯಾಂಡಲಲ್ಲೇ ಎಂಟ್ರಿ ತಗೊಳ್ಳಿ, ಈ ಕ್ಯಾಂಡಲಲ್ಲೇ ಎಂಟ್ರಿ ತಗೊಳ್ಳಿ ಅಂದರೆ ಪುಲ್ ಬ್ಯಾಕ್ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಬಂದು ನಮಗೆ ಎಕ್ಸಾಕ್ಟ್ಲಿ ಇಲ್ಲಿ ಬಂದಿದ್ದಿಲ್ವಾ, ಇಲ್ಲೇ ಎಂಟ್ರಿ ತಗೊಳ್ಳಿ ಅಂತ ಹೇಳಿದ್ರಲ್ವ. ಈಗ ಮತ್ತೆ ಯಾಕೆ ಆ ಪ್ರೀವಿಯಸ್ ಪುಲ್ ಬ್ಯಾಕ್ನ ಬ್ರೇಕ್ ಡೌನ್ ಆದಮೇಲೆ ಎಂಟ್ರಿ ತಗೊಳ್ಳಿ, ಇಂಡ್ಯೂಸ್ಮೆಂಟಲ್ಲಿ ಎಂಟ್ರಿ ತಗೊಳ್ಳಿ ಅಂತ ಹೇಳ್ತಿದ್ರೆ ಅದನ್ನು ಕೇಳೋದಾದರೆ, ನೋಡಿ ಪುಲ್ ಬ್ಯಾಕ್ ಬೈಯಿಂಗ್ ಕ್ಯಾಂಡಲು ಓನ್ಲಿ ಇಂಪಲ್ಸಿವ್ ಟ್ರೆಂಡು ಇಲ್ಲಿ ಅರ್ಥ ಮಾಡ್ಕೊಳ್ಳಿ. ಈ ಥರ ಇಂಪಲ್ಸಿವ್ ಅಪ್ ಅಥವಾ ಇಂಪಲ್ಸಿವ್ ಡೌನ್ ಟ್ರೆಂಡ್ ಹೋಗುತ್ತಲ್ವ, ಆ ಒಂದು ಡೈರೆಕ್ಷನ್ಸಲ್ಲಿ ಮಾತ್ರ ಪುಲ್ ಬ್ಯಾಕ್ಸ್ ಬಂದು ನಮಗೆ ಅಕ್ಯುರೇಟಾಗಿ ವರ್ಕ್ ಆಗೋದು. ಲೆಟ್ಸ್ ಮಾರ್ಕೆಟ್ ಈ ಥರ ನಿಧಾನಕ್ಕೆ ಹೋಗ್ತಾ ಇದೆ ಅಂತ ತಿಳ್ಕೊಳ್ಳಿ, ಇದರಲ್ಲಿ ಪುಲ್ ಬ್ಯಾಕ್ಸ್ ವರ್ಕ್ ಆಗಲ್ಲ. ಮತ್ತು ಪುಲ್ ಬ್ಯಾಕ್ ಬೈ ಅಥವಾ ಪುಲ್ ಬ್ಯಾಕ್ ಸೆಲ್ ಕ್ಯಾಂಡಲು ವರ್ಕ್ ಆಗಲ್ಲ. ಅದೇ ರೀತಿ ಮಾರ್ಕೆಟ್ ಲೆಟ್ಸ್ ಸೈಡ್ ವೇಸ್ ಬರ್ತಾ ಈ ಥರ ಮೇಲೆ ನಿಧಾನಕ್ಕೆ ಹೋಗ್ತಾ ಇದೆ ಅಂದರೆ ಅಲ್ಲೂ ಸಹ ನಮಗೆ ಪುಲ್ ಬ್ಯಾಕ್ಸ್ ಅನ್ನೋದು ವರ್ಕ್ ಆಗಲ್ಲ. ಸೊ ಅದಕ್ಕೋಸ್ಕರ ನಮಗೆ ಅಗ್ರೆಸಿವ್ ಟ್ರೆಂಡ್ ಇದ್ದಾಗ ಮಾತ್ರ ಪುಲ್ ಬ್ಯಾಕ್ಸ್ ಬೈ ಅಥವಾ ಪುಲ್ ಬ್ಯಾಕ್ ಸೆಲ್ ಸೈಡ್ ಅನ್ನೋದು ವರ್ಕ್ ಆಗುತ್ತೆ. ಸೊ ಈಗ ನಾನೇನು ಮಾಡ್ತೀನಿ, ಒಂದು ರ್ಯಾಂಡಮ್ ಡೇಟ್ನ ತಗೊಂಡು ಆ ರ್ಯಾಂಡಮ್ ಡೇಟಿಂದ ಇಂಡ್ಯೂಸ್ಮೆಂಟ್ ಐಡೆಂಟಿಫೈ ಮಾಡಿ ದಿನಕ್ಕೆ 1 ಅಥವಾ 2 ಟ್ರೇಡ್ನ ಇಂಡ್ಯೂಸ್ಮೆಂಟ್ ಮುಖಾಂತರ ನಿಫ್ಟಿ 5 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ಹೇಗೆ ಐಡೆಂಟಿಫೈ ಮಾಡೋದು ಅಂತ ತೋರಿಸ್ಕೊಡ್ತೀವಿ. ಬೈ ಸೈಡ್ ಇದ್ದರೆ ಬೈ ಸೈಡ್ ಚೆಕ್ ಮಾಡೋಣ, ಸೆಲ್ ಸೈಡ್ ಇದ್ದರೆ ಸೆಲ್ ಸೈಡ್ ಚೆಕ್ ಮಾಡೋಣ. ಲೆಟ್ಸೆ ನಾನು ಯಾವುದಾದ್ರು ಒಂದು ಪರ್ಟಿಕ್ಯುಲರ್ ಡೇಟ್ಗೆ ಹೋಗ್ತೀನಿ. ಲೆಟ್ಸೆ ಮಾರ್ಚ್ 10ಗೆ ತಗೊತಾ ಇದ್ದೀನಿ. ಸೊ ಮಾರ್ಚ್ 10th ನಾನು ನೋಡೋದಾದರೆ ಇಲ್ಲಿ ನಮಗೆ ಮೇಜರ್ ಏನಾಗಿದೆ ಅಂದರೆ ಗ್ಯಾಪ್ ಡೌನ್ ಓಪನ್ ಆಗಿದೆ, ಅದಾದಮೇಲೆ ಸೆಲ್ಲಿಂಗ್ ಪ್ರೆಷರ್ ಬಂದಿದೆ. ಫಸ್ಟ್ ನಾನು ಇಲ್ಲಿಂದ ನನಗೆ ಮೇಯ್ನು ನಾನು ಡೌನ್ ಟ್ರೆಂಡ್ ಹೋಗಬೇಕು ಅಥವಾ ಅಪ್ ಟ್ರೆಂಡ್ ಹೋಗ್ಬೇಕಂದ್ರೆ ಡೇ ಹೈ ಅಥವಾ ಡೇ ಲೋ ಬ್ರೇಕ್ ಡೌನ್ ಆಗಬೇಕು. ಸೊ ನನಗೆ ಡೇ ಲೋ ಅನ್ನೋದು ಬ್ರೇಕ್ ಡೌನ್ ಆಗಿದೆ. ಬ್ರೇಕ್ ಡೌನ್ ಆದ ನಂತರ ನೋಡಿ ಡೇ ಹೈ ಅನ್ನೋದು ಎಕ್ಸಾಕ್ಟ್ಲಿ ಈ ಲೊಕೇಶನಲ್ಲಿದೆ. ಸೊ ಈಗ ಮೇಯ್ನ್ ನನಗೇನು ಬೇಕು, ಈ ಆ್ಯಸ್ ಆಫ್ ನೋ ಡೇ ಲೋ ಬ್ರೇಕ್ ಡೌನ್ ಆಗಿ ಒಂದು ಸೆಲ್ಲಿಂಗ್ ಕ್ಯಾಂಡಲ್ ಕ್ರಿಯೇಟ್ ಆಗಿದೆ. ಅದಾದ ನಂತರ ಮತ್ತೆ ನಮಗೆ ಪ್ರೈಸ್ ಅನ್ನೋದು ಬೌನ್ಸ್ ಆಗೋಕ್ಕೆ ಶುರುವಾಯಿತು. ಇಫ್ ಇನ್ ಕೇಸ್ ನಾನು ಎಲ್ಲಿ ತನಕ ಡೇ ಹೈ ಅನ್ನೋದು ಬ್ರೇಕ್ಔಟ್ ಆಗಲ್ವೋ ಅಲ್ಲಿ ತನಕ ನಾವೇನು ಮಾಡ್ತೀವಿ, ಪ್ರೈಸಲ್ಲಿ ಡೌನ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡ್ತೀವಿ, ಅಪ್ ಟ್ರೆಂಡ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಡೇ ಹೈ ಕೆಳಗಡೆ ಟ್ರೇಡ್ ಆಗ್ತಾ ಇರೋದ್ರಿಂದ. ಸೊ ಈಗ ಈ ಪರ್ಟಿಕ್ಯುಲರ್ ಡೇ ನಾನು ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡಿದ್ರೆ ನೋಡಿ ನನಗೆ ಪ್ರೈಸಲ್ಲಿ ಏನಾಗ್ತಾಯಿದೆ, ಹೈಯೆಸ್ಟ್ ಪಾಯಿಂಟಿಂದ ಇದು ನಮಗೆ ಇಲ್ಲಿ ತನಕ ಒಂದು ಲೋಯೆಸ್ಟ್ ಪಾಯಿಂಟು, ಪುಲ್ ಬ್ಯಾಕು, ಒಂದು ಲೋಯೆಸ್ಟ್ ಪಾಯಿಂಟು, ಅಗೇನ್ ಆ ಪುಲ್ ಬ್ಯಾಕ್ನ ಬ್ರೇಕ್ಔಟ್ ಮಾಡಿದ್ದಾನೆ. ಸೊ ಯಾವಾಗ ನಮಗೆ ಈ ಪುಲ್ ಬ್ಯಾಕ್ನ ಬ್ರೇಕ್ಔಟ್ ಮಾಡ್ತಾನೋ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಬಂದು ನಾವು ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಾವು ಇಂಡ್ಯೂಸ್ಮೆಂಟ್, ಇಂಟರ್ನಲ್ ಇಂಡ್ಯೂಸ್ಮೆಂಟ್ ಅಂತ ತಗೊತೀವಿ. ಆ್ಯಂಡ್ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಏನಿದೆ ಅಲ್ಲಿ ನಾವು ಎಂಟ್ರಿ ಇರುತ್ತೆ ಆ್ಯಂಡ್ ಆ ಹೈಯೇ ನಾವು ಎಸಲಾಗಿ ಇಟ್ಕೊತೀವಿ. ಅಲ್ಲಿಂದ ಡೇ ಲೋ ಏನಿದೆ ಅದನ್ನು ನಾವು ಟಾರ್ಗೆಟಾಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇಲ್ಲಿ ಒಂಚೂರು ಟಾರ್ಗೆಟ್ ಬಂದು ಎಸಲಿಟ್ ಆಗಿದೆ, ಇಗ್ನೋರ್ ಮಾಡಿ. ಆದಮೇಲೆ ಡೇ ಹೈ ಬ್ರೇಕ್ಔಟ್ ಆಗೋಷ್ಟೊತ್ತಿಗೆ ಡೇನೇ ಕ್ಲೋಸ್ ಆಗೋಗಿದೆ. ಸೊ ನಮಗೆ ಟ್ರೇಡ್ ಇಲ್ಲ. ಅದರಿಂದ ನಾನು ಚೆಕ್ ಮಾಡೋದಾದರೆ ಇಲ್ಲಿ ಅಬ್ಸರ್ವ್ ಮಾಡಿ ನಮಗೆ ಎಕ್ಸಾಕ್ಟ್ಲಿ ಇಲ್ಲಿಂದ ಹಿಡಿದು ನಮಗೆ ಲೋಯೆಸ್ಟ್ ಪಾಯಿಂಟು, ಪುಲ್ ಬ್ಯಾಕ್ ಲೋಯೆಸ್ಟ್ ಪಾಯಿಂಟು ನಮಗೆ ಈ ಲೊಕೇಶನ್ ನಮಗೆ ಇಂಡ್ಯೂಸ್ಮೆಂಟ್ ಅನ್ನೋದು ಕ್ರಿಯೇಟ್ ಆಯಿತು. ಫಸ್ಟ್ ಸೆಲ್ಲಿಂಗ್ ಕ್ಯಾಂಡ್ಲು ಇಲ್ಲಿ ಸಿಕ್ಕಿದೆ ನಮಗೆ, ಇದು ಬಂದು ಫಸ್ಟ್ ಸೆಲ್ಲಿಂಗ್ ಕ್ಯಾಂಡ್ಲು. ಇಲ್ಲೂ ಸಹ ನಮಗೆ ಪ್ರೈಸ್ ಅನ್ನೋದು ಫೇಲ್ ಆಗಿದೆ, ಅಂದರೆ ಅಲ್ಲಿಂದನೇ ಎಸಲಿಟ್ ಆಗಿ ಮತ್ತು ಪ್ರೈಸ್ ಅನ್ನೋದು ಡೌನ್ ಅಪ್ ಟ್ರೆಂಡ್ ಫರ್ದರ್ ಅಪ್ ಟ್ರೆಂಡ್ ಹೋಗಿ ಶುರುವಾಯಿತು. ಸೊ ಅಲ್ಲೂ ಸಹ ನಾವು ಇಗ್ನೋರ್ ಮಾಡ್ತೀವಿ. ಸೊ ಅದಾದ ನಂತರ ಮತ್ತೆ ನಮಗೆ ಹೋಲ್ ಡೇ ಅದೇ ರೇಂಜಲ್ಲಿ, ಅಂದರೆ ಡೇ ಹೈ ಮತ್ತು ಡೇ ಲೋ ಇದೆಲ್ವಾ, ರೇಂಜ್ ಬಾಂಡಲ್ಲಿ ಟ್ರೇಡ್ ಆಗ್ತದೆ. ನೋಡಿ ಇದು ಡೇ ಹೈ ಅದರ ಕೆಳಗಡೆನೇ ಇದೆ ಆ್ಯಂಡ್ ಇದು ಬಂದು ಫಸ್ಟ್ ಕ್ಯಾಂಡಲ್ ಲೋ. ಇದರ ಇನ್ ಬಿಟ್ವೀನಲ್ಲೇ ಮೆಜಾರಿಟಿ ಆಫ್ ದ ಡೇ ಟ್ರೇಡ್ ಆಗ್ತಾಯಿದೆ. ಸೊ ನಾವು ಅಲ್ಲೇನು ಯಾವುದೇ ಥರದ ಕ್ವಾಲಿಟಿ ಆಫ್ ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ.
ಓಕೆನಾ. ಸೊ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಏನಾಗಿದೆ ನಮಗೆ, ಆ ನೆಕ್ಸ್ಟ್ ಡೇ ನೀವು ಚೆಕ್ ಮಾಡಿ 11ನೇ ತಾರೀಕು ನಮಗೆ ಪ್ರೈಸು ಓಪನ್ ಆಗಿದೆ, ಲೋಯೆಸ್ಟ್ ಪಾಯಿಂಟು ಪುಲ್ ಬ್ಯಾಕು, ಅಗೈನ್ ನಮಗೆ ಲೋಯೆಸ್ಟ್ ಪಾಯಿಂಟು ಪುಲ್ ಬ್ಯಾಕು, ಲೋಯೆಸ್ಟ್ ಪಾಯಿಂಟು ಪುಲ್ ಬ್ಯಾಕು, ಅಗೈನ್ ನಮಗೆ ಇಲ್ಲಿಂದ ಇಲ್ಲಿ ತನಕ ಲೋಯೆಸ್ಟ್ ಪಾಯಿಂಟು ಪುಲ್ ಬ್ಯಾಕು, ಅಗೈನ್ ಲೋಯೆಸ್ಟ್ ಪಾಯಿಂಟ್ ಪುಲ್ ಬ್ಯಾಕ್, ಅಗೈನ್ ಲೋಯೆಸ್ಟ್ ಪಾಯಿಂಟು ಪುಲ್ ಬ್ಯಾಕು, ಲೋಯೆಸ್ಟ್ ಪಾಯಿಂಟು. ಎಂಟೈರ್ ಡೇ ಬಂದು ನಮಗೆ ಪುಲ್ ಬ್ಯಾಕ್ಸ್ ಪ್ರೊಟೆಕ್ಷನ್ ಜೊತೆ ಮೇಜರ್ ಡೌನ್ ಟ್ರೆಂಡ್ ಅನ್ನೋದು ಬಂದಿದೆ. ಸೊ ನಾವು ಅಗ್ರೆಸಿವ್ ಡೌನ್ ಟ್ರೆಂಡ್ ಪುಲ್ ಬ್ಯಾಕ್ಸ್ ಪ್ರಕಾರ ನಾವು ಪ್ರೀವಿಯಸ್ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡಿದಾಗೆ ಇಲ್ಲಿ ನಮಗೆ ಕ್ವಾಲಿಟಿ ಆಫ್ ಎಂಟ್ರಿ ಒಂದಿರುತ್ತೆ, ಇಲ್ಲಿ ಒಂದು ಕ್ವಾಲಿಟಿ ಆಫ್ ಎಂಟ್ರಿ ಇರುತ್ತೆ ಪುಲ್ ಬ್ಯಾಕ್ಸ್ ಪ್ರಕಾರ, ಇಲ್ಲೊಂದು. ಸೊ ಅದು ಪುಲ್ ಬ್ಯಾಕ್ಸಲ್ಲಿ ನಾವು ಆಲ್ರೆಡಿ ಹಿಂದಿನ ವೀಡಿಯೋಸಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ಅದಾದ ನಂತರ ಮತ್ತೆ ಇಲ್ಲಿ ಚೆಕ್ ಮಾಡಿ ನಮಗೆ ಇಲ್ಲಿ ಡೇ ಹೈ ಬ್ರೇಕ್ಔಟ್ ಆದ, ಮಾರ್ಕೆಟ್ ಓಪನ್ ಆಗಿದೆ, ನಂತರ ಇಮಿಡಿಯೇಟಾಗಿ ಡೇ ಹೈ ಬ್ರೇಕ್ಔಟ್ ಆದ. ಸೊ ಪ್ರೈಸ್ ಏನಾಗ್ತದೆ ನಮಗೆ ಇಲ್ಲಿಂದ ಏನಕ್ಕೆ ಹೈಯೆಸ್ಟ್ ಪಾಯಿಂಟು ಪುಲ್ ಬ್ಯಾಕು, ಹೈಯೆಸ್ಟ್ ಪಾಯಿಂಟು ಪುಲ್ ಬ್ಯಾಕು, ಹೈಯೆಸ್ಟ್ ಪಾಯಿಂಟು. ಸೊ ಪ್ರೀವಿಯಸ್ ಪುಲ್ ಬ್ಯಾಕ್ನ ಟೇಕ್ಔಟ್ ಮಾಡಿದಾನೆ, ಎಕ್ಸಾಕ್ಟ್ಲಿ ಈ ಲೊಕೇಶನ್ ಬಂದು ಪ್ರೀವಿಯಸ್ ಪುಲ್ ಬ್ಯಾಕ್ನ ಟೇಕ್ಔಟ್ ಮಾಡಿದ್ದಾನೆ. ಈಗ ನನಗೆ ಇಂಡೂಸ್ಮೆಂಟ್ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಕನ್ಫರ್ಮೇಷನ್ ಸಿಕ್ತು, ಎಕ್ಸಾಕ್ಟ್ಲಿ ಇದು ಬಂದು ನನ್ನ ಎಂಟ್ರಿ ಆಗಿರುತ್ತೆ, ಆ ಲೊಕೇಶನ್ ಬಂದು ನಾನು SL ಆಗಿ ಇಟ್ಕೊಂಡಿರ್ತೀನಿ. ಅದರ ಕೆಳಗಡೆ ಕ್ಯಾಂಡಲ್ ಕ್ಲೋಸ್ ಆದರೆ ನಾವು ಮಾರ್ಕೆಟಿಂದ ಹೊರಗಡೆ ಬರ್ತೀವಿ. ಟಾರ್ಗೆಟ್ ಬಂದು ಪ್ರೀವಿಯಸ್ ಹೈಯೆಸ್ಟ್ ಪಾಯಿಂಟ್ ಏನಿರುತ್ತೋ ಅದ್ರ ಮೇಲೆ ಟಾರ್ಗೆಟು, ಎಕ್ಸಾಕ್ಟ್ಲಿ ಟಾರ್ಗೆಟ್ ಹಿಟ್ಟಾಯಿತು, ಅಲ್ಲಿಗೆ ಡೇ ಕ್ಲೋಸ್ ಆಯಿತು. ಹಾಗೆ ನಾನು ಕಂಟಿನ್ಯೂಷನ್ ಆಫ್ ದ ಡೇ ನೋಡಿದಾಗ ಇಲ್ಲಿ ಡೇ ಓಪನ್ ಆಯಿತು, ಓಪನ್ ಆಗಿ ಡೇ ಹೈನ ಗ್ರ್ಯಾಬ್ ಮಾಡಿ ಅಲ್ಲಿಂದ ಡೌನ್ ಟ್ರೆಂಡ್ ಬರೋಕ್ಕೆ ಶುರು ಮಾಡಿದ, ಲೋಯೆಸ್ಟ್ ಪಾಯಿಂಟು ಪುಲ್ ಬ್ಯಾಕು. ನನಗೆ ಇಂಟರ್ನಲ್ಲಿ 2 ಪುಲ್ ಬ್ಯಾಕ್ ಸಿಕ್ಕಿದೆ. ನಾನು ಆಲ್ರೆಡಿ ನಿಮಗೆ ಹೇಳಿದ ಹಾಗೆ ಯಾವತ್ತು ನಾವು ಇಂಡೂಸ್ಮೆಂಟಲ್ಲಿ 1 ಅಥವಾ 2 ಎಂಟ್ರೀಸ್ ಎಕ್ಸ್ಪೆಕ್ಟ್ ಮಾಡ್ತೀವಿ ಒನ್ ಪರ್ಟಿಕ್ಯುಲರ್ ಲೊಕೇಶನಲ್ಲಿ. ಅಂದರೆ ಒಂದು ಲೋಯೆಸ್ಟ್ ಪಾಯಿಂಟ್ ಅಥವಾ ಒಂದು ಹೈಯೆಸ್ಟ್ ಪಾಯಿಂಟ್ಗೆ 2 ಇಂಡೂಸ್ಮೆಂಟ್ ಇಂಟರ್ನಲ್ಲಿ ಬಂದಾಗ ನಾವು 2 ಎಂಟ್ರಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಅಥವಾ 1 ಎಂಟ್ರಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಇದು ನಮ್ಮ ಇಷ್ಟ. ಅದು ನನಗೆ ಫಾಲೋ ಥ್ರೂ ಎಂಟ್ರಿ ತೊಗೋಬೇಕಂದ್ರೆ ಸೆಕೆಂಡ್ ಇಂಡೂಸ್ಮೆಂಟಲ್ಲಿ 1 ಎಂಟ್ರಿ ತೊಗೋಬೋದು, ಇಲ್ಲ 1 ಎಂಟ್ರಿಗೆ ಸ್ಟಾಪ್ ಆಗ್ಬೋದು. ಅದು ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ. ಇದು ಲೋಯೆಸ್ಟ್ ಪಾಯಿಂಟು, ಇದು ಫಸ್ಟು ಇಂಟರ್ನಲ್ ಇಂಡೂಸ್ಮೆಂಟು. ಅಂದರೆ ಪ್ರೈಸು ಇಂಟರ್ನಲ್ ಇಂಡೂಸ್ಮೆಂಟ್ ಅಂದರೆ ಇಲ್ಲಿ ನೋಡಿ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಡೌನ್ ಬಂತ, ಇಂಟರ್ನಲ್ ಒಂದು ಪುಲ್ ಬ್ಯಾಕ್ ಕ್ರಿಯೇಟ್ ಆಯಿತಾ, ಅದಾದಮೇಲೆ ಪ್ರೀವಿಯಸ್ ಲೋನ ಬ್ರೇಕ್ ಡೌನ್ ಮಾಡಿದ್ರೆ ಆ ಇಂಟರ್ನಲ್ ಪುಲ್ ಬ್ಯಾಕ್ ಏನಿತ್ತು ಆ ಹೈನ ಬ್ರೇಕ್ಔಟ್ ಮಾಡ್ದ. ಓಕೆನಾ, ಯಾಕಂತಂದರೆ ಈ ಲೋ ಬಂದು ಎಕ್ಸ್ಟರ್ನಲ್ ಲೋ ಇದು. ಓಕೆನಾ, ಅದರ ಒಳಗಡೆನೇ ಲೋ ಕ್ರಿಯೇಟ್ ಆಗಿ ಮತ್ತು ಪ್ರೀವಿಯಸ್ ಪುಲ್ ಬ್ಯಾಕ್ ಹೈಯಿಂದ ಅದನ್ನ ಬ್ರೇಕ್ಔಟ್ ಮಾಡ್ದ. ಇದನ್ನ ಇಂಟರ್ನಲ್ ಇಂಡೂಸ್ಮೆಂಟ್ ಅಂತ ಕರಿತೀವಿ. ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಮಗೆ ಇಂಟರ್ನಲ್ ಇಂಡೂಸ್ಮೆಂಟ್ ಕ್ರಿಯೇಟ್ ಆಯಿತು. ಫಸ್ಟ್ ಎಂಟ್ರಿ ಬಂದು ಈ ಕ್ಲೋಸಿಂಗ್ ಆಫ್ ದ ರೆಡ್ ಕ್ಯಾಂಡಲ್, ಇಲ್ಲಿ ನಮ್ಮ ಎಂಟ್ರಿ ಇರುತ್ತೆ. ಆ್ಯಂಡ್ SL ಬಂದು ಅದರ ಹೈ SL ಆಗಿರುತ್ತೆ, ಟಾರ್ಗೆಟ್ ಡೌನ್ ಇಟ್ಕೊತೀವಿ. ಇಲ್ಲ ಸೆಕೆಂಡ್ ಫಾಲೋ ಥ್ರೂ ಎಂಟ್ರಿ ಬಂದು ಆ ಇಂಡೂಸ್ಮೆಂಟ್ನ ಸೆಕೆಂಡ್ ಟೈಮ್ ಬ್ರೇಕ್ ಮಾಡಿದಾಗ ಇದು ಸೆಕೆಂಡ್ ಟೈಮ್ ಲಿಕ್ವಿಡ್ ಗ್ರ್ಯಾಬ್ ಆಗುತ್ತೆ. ಇದು ನಾವು ಲಾಜಿಕಲಿ ಥಿಂಕ್ ಮಾಡೋದಾದರೆ ನೋಡಿ, ಯಾರೆಲ್ಲ ಇಲ್ಲಿ ಸೆಲ್ ಮಾಡಿರ್ತಾರೆ, ಈ ಲೊಕೇಶನ್ ಸೆಲ್ ಮಾಡಿರ್ತಾರೆ, ಅವ್ರ SLs ಇಲ್ಲಿರುತ್ತೆ. ಅವ್ರ SLsನ ತಗೊಂಡಾಗ ಪ್ರೈಸು ಅಲ್ಲಿಂದ ಡೌನ್ ಬರ್ತಾನೆ. ಯಾಕಂದರೆ ಒಂದು ಸರ್ಟೈನ್ ಟ್ರೇಡರ್ಸ್ನ ಇಲ್ಲಿ ವಾಶ್ಔಟ್ ಮಾಡಿಬಿಡ್ತಾನೆ, ಮಾರ್ಕೆಟಿಂದ ಎಕ್ಸಿಟ್ ಮಾಡಿಸ್ಬಿಡ್ತಾನೆ SL ಹಂಟಿಂಗ್ ಜೊತೆ. ಮತ್ತು ಅಲ್ಲಿಂದ ಮತ್ತೆ ಸೆಕೆಂಡ್ ಟೈಮ್ ಬ್ರೇಕ್ಔಟ್ ಮಾಡೋದಂದರೆ ಇಲ್ಲಿ ಗ್ರೂಪ್ ಆಫ್ ಟ್ರೇಡರ್ಸ್ನ ಸರ್ಟೈನ್ ಸೆಲ್ಲರ್ಸ್ ಯಾರೆಲ್ಲ ಪುಟ್ ಬೈ ಅಥವಾ ಫೀಚರ್ಸ್ ಸೆಲ್ ಮಾಡ್ಕೊಂಡಿರ್ತಾರೆ ಅವ್ರನ್ನ ಇಲ್ಲಿ ಎಕ್ಸಿಟ್ ಮಾಡ್ತಾನೆ. ಯಾಕೆ ಸುಮಾರು ಜನ ಈ ಥರ ಪ್ರೈಸ್ ಮೇಲೆ ಹೋದಾಗ ಎವ್ರಿ ಸ್ವಿಂಗಲ್ಲಿ SL ಇಟ್ಕೊಂಡಿರ್ತಾರೆ. ಓಕೆನಾ, ಬಿಫೋರ್ ಫಾಲು ಸ್ವಿಂಗ್ಸಲ್ಲಿ ಈ ಥರ ಹಂಟ್ ಮಾಡಿ ಬೀಳೋದೇ ಅಲ್ವಾ ಮಾರ್ಕೆಟ್ ಕೆಲಸ, ಅಂದರೆ ಮಾರ್ಕೆಟ್ ಆಪ್ರೇಟರ್ ಕೆಲಸ ಅಥವಾ ಮಾರ್ಕೆಟಲ್ಲಿ ಸ್ಮಾರ್ಟ್ ಮನಿ ಕೆಲಸ. ಸೊ ಅವಾಗ ಏನಾಗುತ್ತೆ ಅಂದರೆ ನಮಗೆ ನಾನು ಫಾಲೋ ಥ್ರೂ ಎಂಟ್ರಿ ತಗೋಬೇಕು ಅಂತಂದರೆ ಎಕ್ಸಾಕ್ಟ್ಲಿ ನನಗೆ ಬೆಸ್ಟ್ ಲೊಕೇಶನ್ ಬಂದು ಈ ಸೆಲ್ಲಿಂಗ್ ಕ್ಯಾಂಡ್ಲು ಇದು ಆಗಿರುತ್ತೆ. ಆ್ಯಂಡ್ SL ಬಂದು ಆ ಹೈಯೇ SL ಆಗಿರುತ್ತೆ. ಆ್ಯಂಡ್ ಟಾರ್ಗೆಟ್ ಬಂದು ನಾನು ಯಾವತ್ತೂ ಹೇಳಿದ್ನಲ್ವ, ಒರಿಜಿನಲ್ ಲೋಯೆಸ್ಟ್ ಎಕ್ಸ್ಟರ್ನಲ್ ಲೋಯೆಸ್ಟ್ ಪಾಯಿಂಟ್ ಇರುತ್ತೆ ಅದು ಟಾರ್ಗೆಟ್ ಆಗಿರುತ್ತೆ. ಸೊ ಎಕ್ಸಾಕ್ಟ್ಲಿ ಅದು ಟಾರ್ಗೆಟ್ ಇಟ್ಟಾಯಿತು. ಸೊ ಇಲ್ಲಿ ನಮಗೆ ಟೋಟಲ್ 2 ಎಂಟ್ರಿ ಸಿಕ್ತು, 1 SL ಆ್ಯಂಡ್ 1 ಟಾರ್ಗೆಟ್ ಸಿಕ್ತು. ಅದಾದಮೇಲೆ ಮತ್ತೆ ನಮಗೆ ಲೋಯೆಸ್ಟ್ ಪಾಯಿಂಟು ಪುಲ್ ಬ್ಯಾಕು, ಲೋಯೆಸ್ಟ್ ಪಾಯಿಂಟು ಪುಲ್ ಬ್ಯಾಕು, ಲೋಯೆಸ್ಟ್ ಪಾಯಿಂಟು ಇಂಡೂಸ್ಮೆಂಟು. ಇಲ್ಲಿ ನೋಡಿ ನಮ್ಗೆ ಇಲ್ಲೇನಾಯಿತು, ಪ್ರೀವಿಯಸ್ ಲೊಕೇಶನ್ದು ಇಂಡೂಸ್ಮೆಂಟ್ ಎಕ್ಸಾಕ್ಟ್ಲಿ ಇಲ್ಲಿ ತಗೊಂಡಿದ್ದಾನೆ. ಅದಾದ ನಂತರ ನನಗೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಎಲ್ಲಿ ಕ್ರಿಯೇಟ್ ಆಗಿದೆ, ಈ ಲೊಕೇಶನ್ ಬಂದು ಫಸ್ಟ್ ಸೆಲ್ಲಿಂಗ್ ಕ್ಯಾಂಡ್ಲು, ಆ ಹೈಯೇ SL ಆಗಿ ಇಟ್ಕೊತೀವಿ. ಅದರ ಮೇಲ್ಗಡೆ ಕ್ಲೋಸ್ ಆಗಿಲ್ಲ, ಇಲ್ಲಿ SL ಹಂಟ್ ಆಗಿದೆ, ವಿತ್ ವಿಕ್ SL ಹಂಟ್ ಆಗಿದೆ, ಬಟ್ ಕ್ಲೋಸಿಂಗ್ ಪ್ರಾಪರ್ ಆಗಿಲ್ಲ. ಸೊ ನಾವು ಟಾರ್ಗೆಟ್ ಬಂದು ಅದರ ಲೋಯೆಸ್ಟ್ ಪಾಯಿಂಟ್ ಟಾರ್ಗೆಟ್ ಆಗಿ ಇಟ್ಕೊತೀವಿ. ಆಲ್ಮೋಸ್ಟ್ ಅದರ ನಿಯರ್ ಬೈ ಬರ್ತಿದ್ದಂಗೆ ಡೇ ಅನ್ನೋದು ಕ್ಲೋಸ್ ಆಗೋಗಿದೆ. ಸೊ ಟೋಟಲ್ ನಮ್ಗೆ ಎಷ್ಟು ಟ್ರೇಡ್ ಸಿಕ್ತು ಆ್ಯಸ್ ಪರ್ ದಿ ಇಂಡೂಸ್ಮೆಂಟ್ ಪ್ರಕಾರ, ಇಲ್ಲಿ 1 ಸಿಕ್ತು, ಆ್ಯಂಡ್ ಇಲ್ಲಿ 2, ಆ್ಯಂಡ್ ಇಲ್ಲಿ ಬಂದು 3 ಸಿಕ್ತು. ಟೋಟಲ್ 3 ಟ್ರೇಡ್ಸ್ ಸಿಕ್ತು. ಆದರೆ ನೆಕ್ಸ್ಟ್ ಡೇ ನೀವು ಚೆಕ್ ಮಾಡಿ ನಮಗೇನಾಗಿದೆ, ಫಸ್ಟು 9:15 ಕ್ಯಾಂಡ್ಲು ಇಂಪಲ್ಸಿವ್ ಕ್ಯಾಂಡ್ಲು ಡೇ ಹೈ ಬ್ರೇಕ್ಔಟ್ ಆದ, ಬುಲ್ಲಿಶ್ ಸೆಂಟಿಮೆಂಟು. ಅದಾದಮೇಲೆ ಇಮಿಡಿಯೇಟಾಗಿ ಬಂದು ಡೇ ಲೋ ಬ್ರೇಕ್ ಡೌನ್ ಮಾಡ್ದ, ವೊಲಟಿಲಿಟಿ ಅರ್ಥ ಮಾಡ್ಕೊಳ್ಳಿ. ಇದು ವೊಲಟಿಲಿಟಿ, ಡೇ ಹೈ ಬ್ರೇಕ್ಔಟ್ ಮಾಡ್ದ ಮತ್ತು ಡೇ ಲೋ ಬ್ರೇಕ್ ಡೌನ್ ಮಾಡ್ದ, ವೊಲಟಿಲಿಟಿ ಅಲ್ಲಲ್ಲೇ ನಮಗೆ ಸಿಗ್ತಾ ಇದೆ. ಅದಾದ ನಂತರ ಮತ್ತೆ ಏನಾಯಿತು ನಮಗೆ, ಇಲ್ಲಿ ಚೆಕ್ ಮಾಡಿ, ಇಲ್ಲಿಂದ ಲೋಯೆಸ್ಟ್ ಪಾಯಿಂಟು ಪುಲ್ ಬ್ಯಾಕು, ಲೋಯೆಸ್ಟ್ ಪಾಯಿಂಟು. ನಮಗೆ ಪ್ರೀವಿಯಸ್ ಪುಲ್ ಬ್ಯಾಕ್ ಎಲ್ಲಿದೆ, ಎಕ್ಸಾಕ್ಟ್ಲಿ ನಮಗೆ ಇಲ್ಲಿದೆ ಪುಲ್ ಬ್ಯಾಕು. ಸೊ ಪುಲ್ ಬ್ಯಾಕ್ನ ಬ್ರೇಕ್ಔಟ್ ಮಾಡಿದಾಗ ಇಂಡೂಸ್ಮೆಂಟ್ ಕನ್ಫರ್ಮೇಷನ್ ಆಯಿತು. ಯಾವಾಗ ಇಂಡೂಸ್ಮೆಂಟ್ ಕನ್ಫರ್ಮೇಷನ್ ಆಯಿತು, ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವುದು, ಈ ಡೋಜಿ ಇಲ್ಲಿದೆಯಲ್ವ, ಇದು ಡೋಜಿ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡ್ಲು. ಅದರ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆಗಬೇಕು, ಆಗಿಲ್ಲ.
ಹೋಲ್ ಟೈಮ್ ಆಲ್ಮೋಸ್ಟ್ ನೆಕ್ಸ್ಟ್ 1 to 2 hours ಅಲ್ಲೇ ಟ್ರೇಡ್ ಆಗ್ತಾ ಇದ್ದಾನೆ. ನಮಗೆ ಲೋಯೆಸ್ಟ್ ಪಾಯಿಂಟ್ ಬಂದು ಇದು ನಮ್ಮ ಒರಿಜಿನಲ್ ಟಾರ್ಗೆಟ್ ಆಗಿರುತ್ತೆ. ಸೊ ಪ್ರೈಸ್ ಬಿದ್ದರೆ ಇಲ್ಲಿ ತನಕ ಬೀಳಬೇಕು. ಅವನೇನು ಮಾಡ್ತಿದ್ದಾನೆ, ನೀವು ಅರ್ಥ ಮಾಡ್ಕೊಳ್ಳಿ, ಪ್ರೈಸಲ್ಲೇ ಅಕ್ಯುಮುಲೇಷನ್ ಬರ್ತಾ ಇದೆ, ಲಾಂಗ್ ಅಕ್ಯುಮುಲೇಷನ್ ಬರ್ತಾ ಇದೆ. ಸೊ ಈ ಲಾಂಗ್ ಅಕ್ಯುಮುಲೇಷನ್ ಬಂದಾಗ ಒಂದು ಅರ್ಥ ಮಾಡ್ಕೋಬೇಕು, ಪ್ರೈಸಲ್ಲಿ ಸ್ಟ್ರೆಂತ್ ಕಳ್ಕೊತಾ ಇದೆ, ಸೆಲ್ಲಿಂಗ್ ಸ್ಟ್ರೆಂತ್ನ ಕಳ್ಕೊತಾ ಇದೆ, ನ್ಯೂ ಆರ್ಡರ್ಸು ಪಂಚ್ ಆಗ್ತಾ ಇರುತ್ತೆ, ಲಿಕ್ವಿಡಿಟಿ ಬೈಯಿಂಗ್ ಸೈಡ್ ಕಲೆಕ್ಟ್ ಆಗ್ತಾ ಇರುತ್ತೆ. ಸೊ ಅವಾಗ ನಾವು ಚಾಕಚಕ್ಯತೆಯಿಂದ ಆ ಲೊಕೇಶನಲ್ಲಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದಿರ ಮ್ಯಾಕ್ಸಿಮಮ್ ಇಲ್ಲಿಗೆ ನಿಮ್ಗೆ ಆ ಮೋರ್ ದೆನ್ 1:2 1:3 ಕೊಟ್ಬಿಟ್ಟಿರ್ತಾನೆ, 1:5 ಕೊಟ್ಟಿದ್ದಾನೆ ನೋಡಿ ಇಲ್ಲಿಗೆ. ಸೊ ಅಲ್ಲಿ ಅದನ್ನು ಬುಕ್ ಮಾಡ್ಕೊಂಡು ಮಾರ್ಕೆಟಿಂದ ಹೊರಗಡೆ ಬರ್ಬೋದು. ಸೊ ಈಗ ಇಲ್ಲಿ ಒಂದು ಎಂಟ್ರಿ ಸಿಕ್ತು. ಅದಾದ ನಂತರ ಮತ್ತೆ ಏನಾಗಿದೆ ನೀವು ಚೆಕ್ ಮಾಡಿ, ಡೇ ಕ್ಲೋಸ್ ಆಗೋಯಿತು. ಅಲ್ಲಿಂದ ಒಂದು ಇಂಪಲ್ಸಿವ್ ರ್ಯಾಲಿ ಬಂದು ಡೇ ಕ್ಲೋಸ್ ಆಗೋಯಿತು. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಚೆಕ್ ಮಾಡೋದಾದರೆ ನೋಡಿ, ಡೇ ಹೈ ಬ್ರೇಕೌಟ್ ಆಯಿತು. ಪ್ರೈಸು ಇಲ್ಲಿಂದ ಡೇ ಹೈನ ಬ್ರೇಕೌಟ್ ಮಾಡ್ದ, ಮತ್ತು ಪುಲ್ ಬ್ಯಾಕು, ಮತ್ತು ಇಲ್ಲಿ ನೋಡಿ ಇಂಟರ್ನಲ್ ಪುಲ್ ಬ್ಯಾಕ್ ಸಿಕ್ತು. ಎಕ್ಸಾಕ್ಟ್ಲಿ ನಮಗೆ ಈ ಲೋಯೆಸ್ಟ್ ಪಾಯಿಂಟ್ನ ಇಲ್ಲಿ ಟೇಕ್ಔಟ್ ಆದ್ನಲ್ವಾ, ಅದು ಇಂಟರ್ನಲ್ಲಿ ಯಾವಾಗ ನಮಗೆ ಬ್ರೇಕ್ ಡೌನ್ ಮಾಡ್ತಾನೆ ಪುಲ್ ಬ್ಯಾಕ್ನ, ಇಂಟರ್ನಲ್ ಇಂಡ್ಯೂಸ್ಮೆಂಟ್ ಕನ್ಫರ್ಮೇಷನ್ ಆಯಿತು. ಈ ಕ್ಯಾಂಡಲ್ ಬಂದು ನಮ್ಮ ಎಂಟ್ರಿ ಕ್ಯಾಂಡಲ್ ಆಗಿರುತ್ತೆ. ಆ್ಯಂಡ್ ಮೋರ್ ಓವರ್ ನೀವು ಇನ್ನೊಂದು ಅಡ್ವಾಂಟೇಜ್ ನೋಡೋದೇನಂತಂದರೆ ಇದು ಡೇ ಲೋ ಹತ್ರನೂ ಇದೆ. ಸೊ ಎಕ್ಸಾಕ್ಟ್ಲಿ ಇಲ್ಲಿ ನಮ್ಗೆ ಇಂಟ್ರೆಸ್ಟ್ ಸಿಕ್ತು. ಈ ಲೋಯೆಸ್ಟ್ ಪಾಯಿಂಟು ಆ ಇಂಡ್ಯೂಸ್ಮೆಂಟ್ ಡೇ ಲೋ ಹತ್ರ ಇರೋದ್ರೆ ಡೇ ಲೋನೇ ಎಸ್ ಇಟ್ಬಿಡಿ. ಆ್ಯಂಡ್ ಹೈಯೆಸ್ಟ್ ಪಾಯಿಂಟ್ ಏನಿದೆ ಅದು ಬಂದು ನಮ್ಮ ಟಾರ್ಗೆಟ್ ಆಗಿರುತ್ತೆ. ಸೊ ಎಕ್ಸಾಕ್ಟ್ಲಿ ನಮಗೆ ಈ ಹೈ ಬಂದು ಟಾರ್ಗೆಟ್ ಆಗಿದೆ, ಅದರ ಮೇಲ್ಗಡೆ ನಾವು ಟಾರ್ಗೆಟಾಗಿ ಎಕ್ಸ್ಪೆಕ್ಟ್ ಮಾಡ್ತೀವಿ. ಸೊ ಇಲ್ಲಿ ನಮಗೆ ಒಂದೇ ಒಂದು ಎಂಟ್ರಿ ಸಿಕ್ತು. ಈ ಪರ್ಟಿಕ್ಯುಲರ್ ಡೇ ಯಾವಾಗಿದ್ದು 17ನೇ ತಾರೀಕು ಮಾರ್ಚು. ನಾನು ಈ ಎಂಟೈರ್ ಮಾರ್ಚ್ ಮಂತ್ನ ಕಂಪ್ಲೀಟ್ ಮಾಡಿಬಿಡ್ತೀನಿ, ಸೊ ನಿಮ್ಗೆ ಅರ್ಥ ಆಗುತ್ತೆ ನೀಟಾಗಿ. ಅದಾದ್ಮೇಲೆ ನೆಕ್ಸ್ಟು 18ನೇ ತಾರೀಕು ಮಾರ್ಚು. ಇಲ್ಲಿ ಅಬ್ಸರ್ವ್ ಮಾಡಿ, ನಮಗೆ ಎಕ್ಸಾಕ್ಟ್ಲಿ ಬಿಗಿನಿಂಗ್ ಕ್ಯಾಂಡಲ್ ಬಂದು ಇಂಪಲ್ಸಿವ್ ಬೈಯಿಂಗ್ ಕ್ಯಾಂಡಲ್ ಇದೆ, ಅದನ್ನ ಬ್ರೇಕ್ಔಟ್ ಮಾಡಿದ್ದಾನೆ. ಓವರಾಲ್ ಆಗಿ ನಮಗೆ ಇದು ಹೈಯೆಸ್ಟ್ ಪಾಯಿಂಟ್ ಇಲ್ಲಿ ತನಕ ಬಂದಿದೆ, ಅಲ್ಲಿಂದ ಪುಲ್ ಬ್ಯಾಕು ಮತ್ತು ಹೈಯೆಸ್ಟ್ ಪಾಯಿಂಟ್ ಇಲ್ಲಿ ಬಂತು. ಸೊ ಯಾವಾಗ ನಮಗೆ ಈ ಪುಲ್ ಬ್ಯಾಕ್ನ ಅಂದರೆ ಹೈಯೆಸ್ಟ್ ಪಾಯಿಂಟ್ ಪುಲ್ ಬ್ಯಾಕ್ನ ಬ್ರೇಕ್ ಡೌನ್ ಮಾಡ್ತಾನೋ ಇದು ಬಂದು ನಮಗೆ ಇಂಡ್ಯೂಸ್ಮೆಂಟ್ ಅಂತ ತಗೊತೀವಿ. ಇಂಡ್ಯೂಸ್ಮೆಂಟ್ ತಗೊಂಡ ನಂತರ ಹೈಯೆಸ್ಟ್ ಪಾಯಿಂಟ್ ಬಂದು ಎಕ್ಸಾಕ್ಟ್ಲಿ ಈ ಲೊಕೇಶನ್ ಆಗಿದೆ. ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವುದು ಅಂತ ಮಾರ್ಕ್ ಮಾಡ್ಕೊಳ್ಳಿ. ಇದು ಬಂದು ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲು. ಈ ಲೊಕೇಶನಲ್ಲೇ ನಾವು ಎಂಟ್ರಿ ಇರುತ್ತೆ. ಆ್ಯಂಡ್ ಆ ಲೋಯೆಸ್ಟ್ ಪಾಯಿಂಟ್ ಬಂದು ನಾವು ಸೆಸ್ಸೆಲ್ಲಾಗಿ ಇಟ್ಕೊತೀವಿ. ಅಲ್ಲಿಂದನೇ ನಮಗೆ ಪ್ರೈಸ್ ಅನ್ನೋದು ಮೇಲೆ ಹೋಗೋಕ್ಕೆ ಶುರುವಾಯಿತು. ಇದು ಒಂದು ಎಂಟ್ರಿ. ಅದಾದ ನಂತರ ಇನ್ನೂ ಎಂಟ್ರಿ ಸಿಕ್ಕಿದೆಯಾ ಅಂತ ನಾವು ಚೆಕ್ ಮಾಡ್ತಾ ಹೋಗೋದಾದರೆ, ಪ್ರೈಸು ಇಲ್ಲಿಂದ ಇಲ್ಲಿ ತನಕ ಅಪ್ ಟ್ರೆಂಡ್ ಹೋಯಿತು. ಎಕ್ಸಾಕ್ಟ್ಲಿ ನಮ್ಮ ಪುಲ್ ಬ್ಯಾಕ್ಸ್ನ ಮಾರ್ಕ್ ಮಾಡಿಕೊಂಡು ಮೇಲೆ ಅಪ್ ಟ್ರೆಂಡ್ ನೋಡೋದಾದರೆ, ಇಲ್ಲಿಂದ ಇಲ್ಲಿ ತನಕ ಒಂದು ಸ್ಟ್ರೈಟ್ ಲೈನ್ ಅಪ್ ಟ್ರೆಂಡ್ ಬಂತು. ಆ್ಯಂಡ್ ಇದು ಪುಲ್ ಬ್ಯಾಕು, ಅಗೈನ್ ಅಪ್ ಮೂವ್, ಪುಲ್ ಬ್ಯಾಕು, ಅಪ್ ಮೂವ್, ಇಂಟರ್ನಲ್ ಪುಲ್ ಬ್ಯಾಕ್ ಇಲ್ಲಿ ಬಂತು. ಆ್ಯಂಡ್ ಅಲ್ಲಿಗೆ ಆಲ್ಮೋಸ್ಟ್ ಡೇ ಅನ್ನೋದು ಇಲ್ಲಿ ಇಂಟರ್ನಲ್ಲಿ ಪುಲ್ ಬ್ಯಾಕ್ ಕ್ರಿಯೇಟ್ ಆಯಿತು. ಎಕ್ಸಾಕ್ಟ್ಲಿ ಈ ಲೊಕೇಶನಲ್ಲಿ ಇಂಟರ್ನಲ್ಲಿ ಪುಲ್ ಬ್ಯಾಕ್ ಕ್ರಿಯೇಟ್ ಆಯಿತು. ಪುಲ್ ಬ್ಯಾಕ್ ಕ್ರಿಯೇಟ್ ಆಗಿ ಇಂಡ್ಯೂಸ್ಮೆಂಟ್ ಕನ್ಫರ್ಮೇಷನ್ ಆಯಿತು ಈ ಲೊಕೇಶನ್ನು. ಅದಾದ ನಂತರ ಆಲ್ಮೋಸ್ಟ್ ನಮ್ಮ ಎಂಟ್ರಿ ಲೊಕೇಶನ್ ನಾನು ಫಾಲೋ ಥ್ರೂ ಎಂಟ್ರಿ ತೊಗೋಬೇಕಂದ್ರೆ ಇಲ್ಲಿ ತೊಗೊತೀನಿ. ಎಸ್ಎಲ್ಇಟ್ ಆಗಿ ಅಲ್ಲೇ ಡೇ ಕ್ಲೋಸ್ ಆಗಿದೆ. ಬೇಸಿಕಲಿ ಆಫ್ಟರ್ 2:45 ಅಥವಾ 3 PM ಎಂಟ್ರೀಸ್ ಯಾವತ್ತು ಅಕ್ಯುರೇಟ್ ಇರಲ್ಲ. ಸೊ ಅದನ್ನು ನಾವು ಅವಾಯ್ಡ್ ಮಾಡೋದು ಒಳ್ಳೆಯದು. ಅದಾದ್ಮೇಲೆ ನೆಕ್ಸ್ಟ್ ಏನಾಗಿದೆ, ಗ್ಯಾಪ್ ಡೌನ್ ಆಗಿದೆ. ನೋಡಿ ಇಲ್ಲಿ ಗ್ಯಾಪ್ ಡೌನ್ ಆದ ನಂತರ ಫಸ್ಟ್ ಕ್ಯಾಂಡಲ್ ವೆರಿ ಬಿಗ್ ಇಂಪಲ್ಸಿವ್ ಕ್ಯಾಂಡಲ್ ಬಂದಿದೆ. ಅದಾದ ನಂತರ ನನಗೆ ಐದರ್ ಡೇ ಲೋ ಅಥವಾ ಡೇ ಹೈ ಬ್ರೇಕ್ಔಟ್ ಆಗಬೇಕು. ಅರ್ಥ ಮಾಡ್ಕೊಳ್ಳಿ, ನಮಗೆ ಇದು ಯಾವುದು ಆಗಲಿಲ್ಲ ಅಂದರೆ ಅದು ಆ ಪರ್ಟಿಕ್ಯುಲರ್ ಡೇ ಸೈಡ್ ವೇಸ್ ಅಂತ ಅರ್ಥ. ಇಲ್ಲಿ ನೋಡಿ ಎಂಟೈರ್ ಝೋನ್ ಏನಿದೆ, ಈ ಝೋನ್ ನಮಗೆ ನೋ ಯೂಸ್. ಆ್ಯಕ್ಚುಲಿ ಈ ಝೋನ್ ನಮಗೆ ಜಾಸ್ತಿ ಯೂಸ್ ಇಲ್ಲ. ಒನ್ಸ್ ನಮಗೆ ಅದರ ಬ್ರೇಕ್ ಡೌನ್ ಆದ ನಂತರ ಮತ್ತೆ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ನೋಡಿ ಈಗ ಇಲ್ಲಿಂದ ಹಿಡಿದು ನನಗೆ ಹೈಯೆಸ್ಟ್ ಪಾಯಿಂಟ್ ಏನಿದೆ, ಇಲ್ಲಿಂದ ಹಿಡಿದು ಇಲ್ಲಿ ತನಕ ಲೋಯೆಸ್ಟ್ ಪಾಯಿಂಟು, ಪುಲ್ ಬ್ಯಾಕು, ಲೋಯೆಸ್ಟ್ ಪಾಯಿಂಟು, ಪುಲ್ ಬ್ಯಾಕು, ಲೋಯೆಸ್ಟ್ ಪಾಯಿಂಟು. ಅದಾದಮೇಲೆ ಪ್ರೀವಿಯಸ್ ಪುಲ್ ಬ್ಯಾಕ್ನ ಇಲ್ಲಿ ಟೇಕ್ಔಟ್ ಮಾಡ್ದ. ಎಕ್ಸಾಕ್ಟ್ಲಿ ಈ ಲೊಕೇಶನ್ಲಿ ಪ್ರೀವಿಯಸ್ ಪುಲ್ ಬ್ಯಾಕ್ನ ಟೇಕ್ಔಟ್ ಮಾಡ್ದ ವಿತ್ ಇಂಪಲ್ಸಿವ್ ಬಾಯಿಂಗ್ ಬಂದಿದೆ, ಅಂದರೆ ಟೇಕ್ಔಟ್ ಮಾಡಿದ್ದೇನೆ. ಸೊ ಈಗ ನನಗೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವುದು, ಎಕ್ಸಾಕ್ಟ್ಲಿ ನನಗೆ ಫಸ್ಟ್ ಸೆಲ್ಲಿಂಗ್ ಇಲ್ಲ, ಬಟ್ ಇಲ್ಲಿ ಡೇನೇ ಕ್ಲೋಸ್ ಆಗೋಗಿದೆ. ನೋಡಿ ಈ ಹೈಯೆಸ್ಟ್ ಪಾಯಿಂಟಿಂದ ಹಿಡಿದು ಲೋಯೆಸ್ಟ್ ಪಾಯಿಂಟ್ಗೆ ಇಲ್ಲಿ ಡೇ ಕ್ಲೋಸ್ ಆಗೋಯಿತು. ಸೊ ನಾನು ಈ ಲೈನ್ನ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ತೀನಿ. ಅದಾದ ನಂತರ ನೆಕ್ಸ್ಟ್ ಡೇ ಏನಾಗಿದೆ ನನಗೆ, ಎಕ್ಸಾಕ್ಟ್ಲಿ ಇಲ್ಲಿಂದ ಹಿಡಿದು ಹೈಯೆಸ್ಟ್ ಪಾಯಿಂಟು, ಅಂದರೆ ಆ ಡೇ ಬಿಗಿನಿಂಗಿಂದ ತಗೊಳ್ಳೋದಾದರೆ ನನಗೆ ಈ ಡೇ ಬಿಗಿನಿಂಗ್ ಇಲ್ಲಿಂದ ಹೈಯೆಸ್ಟ್ ಪಾಯಿಂಟು, ಪುಲ್ ಬ್ಯಾಕು ಮತ್ತು ಆ ಪ್ರೀವಿಯಸ್ ಹೈಯೆಸ್ಟ್ ಪಾಯಿಂಟ್ ಏನಿದೆ ಅದನ್ನು ಬ್ರೇಕ್ಔಟ್ ಮಾಡ್ದ. ಇಲ್ಲಿ ಇಂಡ್ಯೂಸ್ಮೆಂಟ್ ಬಂತು. ನಮಗೆ ಪ್ರೀವಿಯಸ್ ಪುಲ್ ಬ್ಯಾಕ್ ಎಲ್ಲಿದೆ, ಎಕ್ಸಾಕ್ಟ್ಲಿ ಈ ಲೊಕೇಶನ್ಲಿ ಪ್ರೀವಿಯಸ್ ಪುಲ್ ಬ್ಯಾಕ್ ಅನ್ನೋದಿದೆ. ಈ ಲೊಕೇಶನ್ಲಿ ಪ್ರೀವಿಯಸ್ ಪುಲ್ ಬ್ಯಾಕ್ ಇದೆ. ಆ್ಯಂಡ್ ಈ ಪ್ರೀವಿಯಸ್ ಪುಲ್ ಬ್ಯಾಕಿಂದ ಬಿಫೋರ್ ನೀವು ಇನ್ನೊಂದು ಇಲ್ಲಿ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಇಂಟರ್ನಲ್ ಪುಲ್ ಬ್ಯಾಕ್ ಇಲ್ಲೊಂದು ಬಂದಿದೆ. ನೋಡಿ ನಮಗೆ ಈ ಹೈಯೆಸ್ಟ್ ಪಾಯಿಂಟ್ ಇಲ್ಲಿಂದ ಇಲ್ಲಿಗೆ ಮೇಲೆ ಹೋಯ್ತಾ, ಪುಲ್ ಬ್ಯಾಕ್ ಬಂತ, ಇಂಟರ್ನಲ್ಲಿ ಇಲ್ಲೊಂದು ಪುಲ್ ಬ್ಯಾಕ್ ಕ್ರಿಯೇಟ್ ಆಗಿ ಮತ್ತೆ ಅದನ್ನು ಟೇಕ್ಔಟ್ ಮಾಡ್ದ. ಸೊ ಇಂಟರ್ನಲ್ ಇಂಡ್ಯೂಸ್ಮೆಂಟು ಇಲ್ಲಿ ಒಂದು ಸಲ ಬಂತು. ಸೊ ಈ ಲೊಕೇಶನಲ್ಲಿ ನಾನು ಇಂಟರ್ನಲ್ ಇಂಡ್ಯೂಸ್ಮೆಂಟ್ನ ತಗೊಂಡು ಮಾರ್ಕ್ ಮಾಡಿಕೊಂಡ್ರೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಎಲ್ಲಿದೆ, ಆ ಲೋಯೆಸ್ಟ್ ಪಾಯಿಂಟ್ SL ಆಗಿದೆ. ಆ್ಯಂಡ್ ಹೈಯೆಸ್ಟ್ ಪಾಯಿಂಟ್ ಬಂದು ಎಕ್ಸಾಕ್ಟ್ಲಿ ಇದು ಬಂದು ಹೈಯೆಸ್ಟ್ ಪಾಯಿಂಟ್ ಟಾರ್ಗೆಟ್ ಆಗಿದೆ. ಸೊ ಇಲ್ಲಿ ಫಸ್ಟ್ ಟಾರ್ಗೆಟ್ ಅಚೀವ್ ಆಯಿತು. ಫಸ್ಟ್ ಟಾರ್ಗೆಟ್ ಅಚೀವ್ ಆದಮೇಲೆ ಮತ್ತೆ ಪ್ರೀವಿಯಸ್ ಪುಲ್ ಬ್ಯಾಕ್ ಯಾವುದು, ನಮಗೆ ಇಲ್ಲಿಂದ ಇಲ್ಲಿ ತನಕ ಹೈಯೆಸ್ಟ್ ಪಾಯಿಂಟ್ ಮೇಲೆ ಹೋಗಿದೆಯಲ್ವಾ, ಮೇಲೆ ಹೋದಾಗ ನಮಗೆ ಪ್ರೀವಿಯಸ್ ಪುಲ್ ಬ್ಯಾಕ್ ಬಂದು ಈ ಲೊಕೇಶನ್ ಆಗಿರುತ್ತೆ. ಇದೆಲ್ಲ ಎಕ್ಸಾಕ್ಟ್ಲಿ ಇಲ್ಲಿದೆ.
ಸೊ ಈ ಲೊಕೇಶನ್ ಒಂದು ಪ್ರೀವಿಯಸ್ ಪುಲ್ ಬ್ಯಾಕು. ಯಾಕೆ ಇದನ್ನ ಪುಲ್ ಬ್ಯಾಕ್ ಅಂತ ತೊಗೊತೀವಿ, ಪ್ರೈಸ್ ಇಲ್ಲಿಂದ ಮೇಲೆ ಹೋಗಿ ಡೌನ್ ಬಂದು ಇಲ್ಲಿಂದ ಮೇಲೆ ಹೋಗಿದ್ದಾನೆ, ಕರೆಕ್ಟ್ ಅಲ್ವಾ? ಸೊ ನೆಕ್ಸ್ಟ್ ಟೈಮ್ ಬಂದಾಗ ಏನಾಗಿದೆ, ನನಗೆ ಆ ಪುಲ್ ಬ್ಯಾಕ್ನ ಬ್ರೇಕ್ ಡೌನ್ ಮಾಡಿ ಇಲ್ಲೊಂದು ಗ್ರೀನ್ ಕ್ಯಾಂಡಲ್ ಕ್ರಿಯೇಟ್ ಮಾಡ್ದೆ. ಸೊ ಈ ಗ್ರೀನ್ ಕ್ಯಾಂಡಲ್ ಬಂದು ನನಗೆ SL ಇಟ್ಟಾಯಿತು. ಅದಾದಮೇಲೆ ನಾನು ಯಾವತ್ತೂ ಏನು ಹೇಳಿದ್ದೀನಿ, ನಾವು 2 ಎಂಟ್ರೀಸ್ನ ತಗೊತೀವಿ. ನಮ್ಗೆ ಬೇಕು ಅಂದರೆ ನಾವು 2 ಎಂಟ್ರೀಸ್ ನೆಕ್ಸ್ಟ್ ಒಂದು ಎಂಟ್ರಿಗೆ ಸ್ಟಾಪ್ ಮಾಡ್ತೀವ, ಇಟ್ಸ್ ಓಕೆ, ಸ್ಟಾಪ್ ಮಾಡ್ಬೋದು. ಇಲ್ಲ ಎರಡನೇ ಎಂಟ್ರಿ ತಗೊತೀವಿ. ಸೊ ಇಲ್ಲಿ ನಮ್ಗೆ ಸೆಕೆಂಡ್ ಎಂಟ್ರಿ ಬಂದಿದೆ. ಆ್ಯಂಡ್ ಇಲ್ಲಿಂದ ಪ್ರೈಸ್ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವಿ, ಆ ಪ್ರೀವಿಯಸ್ ಡೇ ಹೈ ಆಲ್ಮೋಸ್ಟ್ ಒಂದು 30-40% ಮೊಮೆಂಟಮ್ ಬಂದು, ಆ್ಯಕ್ಚುಲಿ ನಮ್ಮ ಒರಿಜಿನಲ್ ಟಾರ್ಗೆಟ್ ಬಂದು ಇಲ್ಲಿರುತ್ತೆ. ಸೊ ಅಲ್ಲಿಗೆ ಅದು ಹೋಗಿಲ್ಲ, ಓಕೆನಾ? ಅಲ್ಲಿಂದ ಫರ್ದರ್ ಡೌನ್ ಟ್ರೆಂಡ್ ಅನ್ನೋದು ಬಂದಿದೆ. ಸೊ ಅಲ್ಲಿಂದ ನೆಕ್ಸ್ಟ್ ಡೇ ನಾವು ಚೆಕ್ ಮಾಡೋದಾದರೆ ನೋಡಿ, ಡೇ ಲೋ ಬ್ರೇಕ್ ಡೌನ್ ಆಯಿತು. ಫಸ್ಟ್ ಡೇ ಲೋ ಬ್ರೇಕ್ ಡೌನ್ ಆಗಿ ಪುಲ್ ಬ್ಯಾಕು, ಇಂಡೋಸ್ಮೆಂಟ್ ಇಲ್ಲಿ ಕನ್ಫರ್ಮೇಷನ್ ಆಯಿತು. ಇಲ್ಲಿ ನೀವು ಚೆಕ್ ಮಾಡಿ, ನಮಗೆ ಫಸ್ಟ್ ಇಲ್ಲೇನಾಯಿತು, ಪುಲ್ ಬ್ಯಾಕ್ ಬಂದು ಆ ಪುಲ್ ಬ್ಯಾಕ್ನ ನೆಕ್ಸ್ಟು ಬ್ರೇಕ್ಔಟ್ ಆಗಬೇಕು. ಎಕ್ಸಾಕ್ಟ್ಲಿ ಇಲ್ಲಿ ಟೇಕ್ಔಟ್ ಆದ. ಅಲ್ಲಿಂದ ನೆಕ್ಸ್ಟ್ ನನಗೆ ಸೆಲ್ಲಿಂಗ್ ಕ್ಯಾಂಡಲ್ ಬೇಕು. ಇಲ್ಲಿ ಸೆಲ್ಲಿಂಗ್ ಕ್ಯಾಂಡಲ್ ಬಂತು. ಆ್ಯಂಡ್ ಟಾರ್ಗೆಟ್ ಎಲ್ಲಿದೆ, ಈ ಪ್ರೀವಿಯಸ್ ಲೋಯೆಸ್ಟ್ ಪಾಯಿಂಟ್ ಕೆಳಗಡೆ ನನ್ನ ಟಾರ್ಗೆಟ್ ಇದೆ. SL ಎಲ್ಲಿದೆ, ಒಂದು ಇಂಡ್ಯೂಸ್ಮೆಂಟ್ ಹೈ, ಇಲ್ಲಿ ಏನು ಇಂಡ್ಯೂಸ್ಮೆಂಟ್ ಬಂದಿದೆ, ಈ ಇಂಡ್ಯೂಸ್ಮೆಂಟ್ ಹೈ ನನ್ನ SL ಆಗಿರುತ್ತೆ. ಆ್ಯಂಡ್ ಟಾರ್ಗೆಟ್ ಬಂದು ಅದ್ರ ಕೆಳಗಡೆ ಇರುತ್ತೆ. ಸೊ ಅಲ್ಲಿಂದ ಮತ್ತೆ ನೆಕ್ಸ್ಟ್ ಏನಾಗ್ತಾ ಇದೆ, ಇಲ್ಲಿಂದ ಇಲ್ಲಿ ತನಕ ಡೌನ್ ಟ್ರೆಂಡ್ ಬಂತು, ಮತ್ತು ಪುಲ್ ಬ್ಯಾಕು, ಮತ್ತು ಡೌನ್ ಟ್ರೆಂಡು. ಆ್ಯಂಡ್ ಪ್ರೀವಿಯಸ್ ಪುಲ್ ಬ್ಯಾಕ್ನ ಟೇಕ್ಔಟ್ ಆಗಬೇಕು. ಸೊ ಎಕ್ಸಾಕ್ಟ್ಲಿ ಪ್ರೀವಿಯಸ್ ಪುಲ್ ಬ್ಯಾಕ್ನ ಇಲ್ಲಿ ಟೇಕ್ಔಟ್ ಆದ. ಸೊ ಟೇಕ್ಔಟ್ ಆದಮೇಲೆ ನೋಡಿ, ಇಲ್ಲಿ ಡೋಜಿ ಬಂತು, ರಿಜೆಕ್ಷನ್ ಕ್ಯಾಂಡಲ್ ಡೋಜಿ ಬಂತು. ಪ್ರಾಪರಾಗಿ ಕ್ಯಾಂಡಲ್ನ ವೆಯ್ಟ್ ಮಾಡೋದಾದರೆ ಯಾವತ್ತು ಪ್ರಾಪರ್ ಕ್ಯಾಂಡಲ್ಸ್ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇಲ್ಲಿ ನಾನು ಎಂಟ್ರಿ ಇದೆ, ಆ್ಯಂಡ್ ಇದು ನನ್ನ SL ಆಗಿರುತ್ತೆ. ಆ್ಯಂಡ್ ಟಾರ್ಗೆಟ್ ಬಂದು ಏನು ಈ ಲೋಯೆಸ್ಟ್ ಪಾಯಿಂಟ್ ಇರುತ್ತೋ, ಆ ಪ್ರೀವಿಯಸ್ ಲೋಯೆಸ್ಟ್ ಪಾಯಿಂಟು, ಅಲ್ಲಿಗೆ ನಮ್ಮ ಟಾರ್ಗೆಟ್ ಅನ್ನೋದು ಅಚೀವ್ ಮಾಡೋ ಟೈಮಲ್ಲಿ ಮಾರ್ಕೆಟೇ ಕ್ಲೋಸ್ ಆಗೋಗಿದೆ. ಇಲ್ಲ ನಾನು ಇನ್ನೊಂದು ಎಂಟ್ರಿ ರೆಡ್ ಕಾಣಿಸಿದ ತಕ್ಷಣ ಟ್ರೇಡ್ ತೊಗೊತೀನಿ ಅಂದರೆ ಒಂದು ಟ್ರೇಡ್ ಇಲ್ಲಿ ತಗೋಬೇಕು, ಒಂದು ಸ್ಮಾಲ್ SL ಇಲ್ಲಿ ಇಟ್ಕೋಬೇಕಾಗಿರುತ್ತೆ. ಆ್ಯಂಡ್ ಸೆಕೆಂಡ್ ಫಾಲೋ ಥ್ರೂ ಎಂಟ್ರಿ ಇಲ್ಲಿ ತಗೊಂಡಿರ್ತೀವಿ. ಟೋಟಲ್ ಇಲ್ಲಿ ನಾವು ನೋಡೋದಾದರೆ ಒಂದು ಎಂಟ್ರಿ ಇಲ್ಲಿ ಬಂದಿದೆ, ಎರಡನೇ ಎಂಟ್ರಿ ಇಲ್ಲಿ ಬಂದಿದೆ, ಅದು SL ತೊಗೊಂಡಿದೆ. ಆ್ಯಂಡ್ ಮೂರನೇ ಎಂಟ್ರಿ ಇಲ್ಲಿ ಬಂದಿದೆ. ಈ ಥರ ನಾವು ಪ್ರತಿಯೊಂದು ಸ್ಟಾಕ್ ಅಥವಾ ಪ್ರತಿಯೊಂದು ಇಂಡೆಕ್ಸಸ್ಸಲ್ಲೂ ಕ್ವಾಲಿಟಿ ಆಫ್ ಎಂಟ್ರೀಸ್ನ ಈಸಿಯಾಗಿ ಹುಡುಕ್ಬೋದು. ಅದೇ ನೀವು ಇಲ್ಲಿ ಚೆಕ್ ಮಾಡಿ, ಇಲ್ಲೇನಾಗಿದೆ ನಮಗೆ ಡೇ ಲೋ ಬ್ರೇಕ್ ಡೌನ್, ಪುಲ್ ಬ್ಯಾಕ್, ಬ್ರೇಕ್ ಡೌನ್, ಪುಲ್ ಬ್ಯಾಕ್, ಬ್ರೇಕ್ ಡೌನ್, ಪುಲ್ ಬ್ಯಾಕ್, ಬ್ರೇಕ್ ಡೌನ್, ಮತ್ತು ಪುಲ್ ಬ್ಯಾಕ್, ಇಂಟರ್ನಲ್ಲು, ಇಂಡೋಸ್ಮೆಂಟು. ಇಲ್ಲಿ ನೋಡಿ ಇಂಟರ್ನಲ್ಲು ಇಂಡೋಸ್ಮೆಂಟ್ ಬಂತು. ಯಾವಾಗ ಇಲ್ಲಿ ಇಂಡೋಸ್ಮೆಂಟ್ ಬಂತು, ಫಸ್ಟ್ ಎಂಟ್ರಿ ಎಕ್ಸಾಕ್ಟ್ಲಿ ಇಲ್ಲಿ ತೊಗೊತೀವಿ, SL ಇಟ್ಟಾಯಿತು. ಫಾಲೋ ಥ್ರೂ ಎಂಟ್ರಿ ಸ್ಮಾಲ್ SL ಇಲ್ಲಿ ತೊಗೊಂಡಿದೆ. ಅದಾದಮೇಲೆ ನೆಕ್ಸ್ಟ್ ಏನಾಯಿತು, ಡೇ ಹೈ ಬ್ರೇಕ್ಔಟ್ ಆಗೋಯಿತು. ಇಲ್ಲಿ ನೋಡಿ, ಇದು ಡೇ ಹೈ ಬ್ರೇಕ್ಔಟ್ ಆಯಿತು. ಸೊ ಡೇ ಹೈ ಬ್ರೇಕ್ಔಟ್ ಆದಮೇಲೆ ಪ್ರೈಸ್ ಯಾವ ಥರ ಕ್ರಿಯೇಟ್ ಆಗ್ತದೆ, ಬಾಟಮಿಂದ ಹೈಯೆಸ್ಟ್ ಪಾಯಿಂಟ್, ಪುಲ್ ಬ್ಯಾಕ್, ಹೈಯೆಸ್ಟ್ ಪಾಯಿಂಟ್, ಇಂಡೋಸ್ಮೆಂಟು. ಸೊ ನೋಡಿ, ನಮಗೆ ಇಲ್ಲಿ ಇಂಡೋಸ್ಮೆಂಟ್ ತೊಗೊಂಡಿದ್ದಾನೆ. ಇಂಡಸ್ಟ್ಮೆಂಟ್ ತಗೊಂಡ್ಮೇಲೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಯಾವುದು, ಎಕ್ಸಾಕ್ಟ್ಲಿ ಇದು ಬಂದು ನಮಗೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್. ಅಲ್ಲಿಂದ ನೆಕ್ಸ್ಟ್ ಏನಾಗಿದೆ, ಪ್ರೈಸ್ ಮೇಲೆ ಹೋಗ್ತಾ ಇದೆ. ಇಲ್ಲಿ ನಾವು ಬೈ ಮಾಡ್ತೀವಿ, ಆದರೆ ಡೇ ಕ್ಲೋಸ್ ಆಗೋಗಿದೆ, ಅರ್ಥ ಆಯ್ತಾ? ಸೊ ಕ್ಯಾರಿ ಫಾರ್ವರ್ಡ್ ಮಾಡೋಕ್ಕೆ ಯಾರಿಗೂ ಇಷ್ಟ ಆಗಲ್ಲ, ಓವರ್ ನೈಟ್ ರಿಸ್ಕ್ ತೊಗೊಳಕ್ಕೆ ಇಷ್ಟ ಆಗಲ್ಲ. ಸೊ ಅದಕ್ಕೆ ಅಲ್ಲಿಗೆ ಡೇ ಕ್ಲೋಸ್ ಆಗೋಗಿದೆ. ಅದಾದ ನಂತರ ನೆಕ್ಸ್ಟ್ ಚೆಕ್ ಮಾಡಿ, ನೆಕ್ಸ್ಟ್ ಏನಾಗ್ತದೆ ನಮಗೆ, ಹೈಯೆಸ್ಟ್ ಪಾಯಿಂಟು, ಪುಲ್ ಬ್ಯಾಕು, ಅಗೇನ್ ಹೈಯೆಸ್ಟ್ ಪಾಯಿಂಟು, ಪುಲ್ ಬ್ಯಾಕು, ಹೈಯೆಸ್ಟ್ ಪಾಯಿಂಟು, ಅದೇ ಹೈಯೆಸ್ಟ್ ಪಾಯಿಂಟ್ ಹಂಗೆ ಕಂಟಿನ್ಯೂ ಆಗ್ತಾ ಇಲ್ಲಿ ಬಂದಿದೆ ಪುಲ್ ಬ್ಯಾಕು. ಹಾಗೆ ನಮಗೆ ಈ ಪ್ರೀವಿಯಸ್ ಸೈನ ಬ್ರೇಕ್ಔಟ್ ಮಾಡಿದ್ದಾನೆ, ಎಕ್ಸಾಕ್ಟ್ಲಿ ಈ ಲೊಕೇಶನಲ್ಲಿ ಬ್ರೇಕ್ಔಟ್ ಮಾಡಿದ್ದಾನೆ, ಪುಲ್ ಬ್ಯಾಕು, ಹೈಯೆಸ್ಟ್ ಪಾಯಿಂಟು, ಇಂಡಸ್ಟ್ಮೆಂಟು. ಸೊ ನಮಗೆ ಇಲ್ಲಿ ಒಂದು ಇಂಡಸ್ಟ್ಮೆಂಟ್ ಲೊಕೇಶನ್ ಸಿಕ್ಕಿದೆ, ಎಕ್ಸಾಕ್ಟ್ಲಿ ಈ ಪ್ರೀವಿಯಸ್ ಇಂಡಸ್ಟ್ಮೆಂಟ್ನ ಟೇಕ್ಔಟ್ ಮಾಡಿದ್ದಾನೆ, ಪ್ರೀವಿಯಸ್ ಪುಲ್ ಬ್ಯಾಕ್ನ ಟೇಕ್ಔಟ್ ಮಾಡಿದ್ದಾನೆ. ಸೊ ಅಲ್ಲಿ ನಮಗೆ ಫಸ್ಟ್ ಬೈಯಿಂಗ್ ಕ್ಯಾಂಡಲ್ ಬಂತು, ಇಂಡಸ್ಟ್ಮೆಂಟ್ ಕನ್ಫರ್ಮೇಷನ್ ಆಯಿತು. ಇದು ನಮ್ಮ ಎಂಟ್ರಿ, ಆ ಲೋ ನಮ್ಮ SL ಆ್ಯಂಡ್ ಆ ಹೈಯೆಸ್ಟ್ ಪಾಯಿಂಟ್ ಏನಿರುತ್ತೋ ಅದು ನಮ್ಮ ಟಾರ್ಗೆಟು. ಆಲ್ಮೋಸ್ಟ್ 90% ಟಾರ್ಗೆಟ್ ಅನ್ನೋದು ಅಚೀವ್ ಆಗಿದೆ. ಅದಾದ ನಂತರ ನೆಕ್ಸ್ಟ್ ಏನಾಗಿದೆ, ಪ್ರೈಸಲ್ಲಿ ಮತ್ತು ಪ್ರೀವಿಯಸ್ ಪುಲ್ ಬ್ಯಾಕ್ ಎಲ್ಲಿದೆ ನಮಗೆ, ಇಲ್ಲಿಂದ ಅಲ್ಲಿಗೆ ಪ್ರೈಸ್ ಮೇಲೆ ಹೋಗಿ ಇಲ್ಲಿಂದ ಡೌನ್ ಬಂದು ಇಂಡಸ್ಟ್ಮೆಂಟ್ ಕನ್ಫರ್ಮೇಷನ್ ಆಗಿ ಡೇ ಅನ್ನೋದು ಅಲ್ಲೇ ಕ್ಲೋಸ್ ಆಗ್ತಾ ಇದೆ. ಸೊ ಇದು ಒಂದು ಲಾಸ್ಟ್ ಡೇ ತಗೊತೀನಿ. ಇಲ್ಲಿಂದ ನಮಗೆ ಇದು ನೋಡಿ, ಇಲ್ಲೇನಾಗಿದೆ ನಮಗೆ ಲೋಯೆಸ್ಟ್ ಪಾಯಿಂಟು, ಪುಲ್ ಬ್ಯಾಕು, ಲೋಯೆಸ್ಟ್ ಪಾಯಿಂಟು, ಪುಲ್ ಬ್ಯಾಕು, ಲೋಯೆಸ್ಟ್ ಪಾಯಿಂಟು, ಇಂಡಸ್ಟ್ಮೆಂಟು. ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ನಮಗೆ ಪ್ರೀವಿಯಸ್ ಲೊಕೇಶನ್ ಏನಿದೆ, ಹೈಯೆಸ್ಟ್ ಪುಲ್ ಬ್ಯಾಕ್ ಏನಿದೆ ಅದನ್ನ ಟೇಕ್ಔಟ್ ಮಾಡ್ದ. ಸೊ ನಮಗೆ ಅದರ ನಂತರ ಇದು ನಮ್ಮ ಟಾರ್ಗೆಟ್ ಆಗಿರುತ್ತೆ. ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವುದು, ಎಕ್ಸಾಕ್ಟ್ಲಿ ನಮಗೆ ಇಲ್ಲಿ ಬಂದು ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಇದೆ, ಅದರ ಹೈ ನಾವು SL ಆಗಿ ಇಟ್ಕೊತೀವಿ. ಅಲ್ಲಿಂದನೇ ಪ್ರೈಸ್ ಫಾಲ್ ಆಗಬೇಕು, ಅಲ್ಲಿಂದನೇ ಪ್ರೈಸ್ ಅನ್ನೋದು ಫಾಲ್ ಆಗ್ತಾ ಇದೆ. ಅದಾದಮೇಲೆ ಹಾಗೆ ನಾವು ಟ್ರೆಂಡ್ನ ಕಂಟಿನ್ಯೂಷನ್ ನೋಡ್ತಾ ಹೋದರೆ ಲೋಯೆಸ್ಟ್ ಪಾಯಿಂಟು, ಪುಲ್ ಬ್ಯಾಕು, ಲೋಯೆಸ್ಟ್ ಪಾಯಿಂಟು, ಪುಲ್ ಬ್ಯಾಕು, ಲೋಯೆಸ್ಟ್ ಪಾಯಿಂಟು, ಇಂಡಸ್ಟ್ಮೆಂಟು. ಅಗೇನ್ ಇಲ್ಲೇನಾಗ್ತಿದೆ ನನಗೆ, ಈ ಪ್ರೀವಿಯಸ್ ಲೊಕೇಶನ್ ಹೈಯೆಸ್ಟ್ ಪಾಯಿಂಟಿಂದ ಅದನ್ನು ಟೇಕ್ಔಟ್ ಮಾಡಿದ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಯಾವುದು, ಎಕ್ಸಾಕ್ಟ್ಲಿ ಇದು ನನಗೆ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಆಗಿರುತ್ತೆ. ಅದರ ಮೇಲ್ಗಡೆ SL ಇಟ್ಕೊಂಡಿರ್ತೀವಿ, ಕ್ಲೋಸ್ ಆದರೆ ಅದರ ಮೇಲ್ಗಡೆ SL. ಸೊ ನಮಗೆ ಎಲ್ಲೇ ಆಗಲಿ ಈ ಹೈಯೆಸ್ಟ್ ಪಾಯಿಂಟ್ ಇದ್ರು ಅದರ ಮೇಲ್ಗಡೆ ಕ್ಲೋಸ್ ಆಗಿಲ್ಲ, ಆಲ್ಮೋಸ್ಟ್ ಅದೇ ಲೊಕೇಶನ್ ಕ್ಲೋಸ್ ಆಗಿದೆ, ಬಟ್ ಅದರ ಮೇಲ್ಗಡೆ ಕ್ಲೋಸ್ ಆಗಿಲ್ಲ. ಆ್ಯಂಡ್ ಟೋಟಲ್ ನಾನು ಟ್ರೇಡ್ನ ಎಕ್ಸ್ಪೆಕ್ಟ್ ಮಾಡೋದಾದರೆ ಅಲ್ಲಿಂದ ನಾನು ಡೌನ್ ಟ್ರೆಂಡು ಫಾಲೋ ಥ್ರೂ ಅಂದರೆ ಕಂಟಿನ್ಯೂಷನ್ ಆದ ಡೌನ್ ಟ್ರೆಂಡ್ ನೋಡ್ತೀನಿ. ಅಲ್ಲಿಂದನೇ ಎಂಟೈರ್ ಡೇ ಪ್ರೈಸ್ ಅನ್ನೋದು ಡೌನ್ ಹೋಗೋಕ್ಕೆ ಶುರುವಾಯಿತು. ಸೊ ಇಲ್ಲಿ ನನಗೆ ಎಷ್ಟು ಟ್ರೇಡ್ ಸಿಕ್ತು, ಇಲ್ಲಿ ಒಂದು ಎಂಟ್ರಿ ಸಿಕ್ತು. ಆ್ಯಂಡ್
ಇಲ್ಲಿ ಒಂದು ಎಂಟ್ರಿ ಸಿಕ್ತು. ಟೋಟಲ್ 2 ಎಂಟ್ರಿ ಅಂಡ್ 2 ಸಹ ನಮಗೆ ಸಕ್ಸಸ್ ಅನ್ನೋದು ಆಗಿದೆ. ಸೊ ಈ ಥರ ಎವ್ರಿ ಸಿಂಗಲ್ ಡೇ 1 ಅಥವಾ 2 ಬೈ ಸೈಡ್ ಆಗಿರ್ಬೋದು, ಸೆಲ್ ಸೈಡ್ ಆಗಿರ್ಬೋದು, ಇಂಡ್ಯೂಸ್ಮೆಂಟ್ ಬೇಸಿಸ್ ಮೇಲೆ ನಾವು ಸ್ಮಾರ್ಟ್ ಮನಿ ಕಾನ್ಸೆಪ್ಟ್ಸ್ನ ಯೂಸ್ ಮಾಡಿಕೊಂಡು ಟ್ರೇಡ್ನ ತಗೋಬೋದು. ಸೊ ಈ ಥರ ನಾನು ಇಂಡೈಸಸ್ ನಿಫ್ಟಿ 50 ಮಾತ್ರ ತೋರಿಸ್ಕೊಟ್ಟೆ. ಇದು ನಿಫ್ಟಿ 50 ಆಗಿರ್ಬೋದು, ಸ್ಟಾಕ್ಸ್ ಆಗಿರ್ಬೋದು, ಕರೆನ್ಸಿ, ಕಮೋಡಿಟಿ, ಫಾರೆಕ್ಸ್ ಎಲ್ಲ ಇನ್ಸ್ಟ್ರೂಮೆಂಟ್ಸ್ಗೂ ಸೇಮ್ ಲಾಜಿಕ್ಗೆ ಯಾವುದೇ ತರಹದ ಚೇಂಜಸ್ ಇರಲ್ಲ. ಬಟ್ ಇಂಡ್ಯೂಸ್ಮೆಂಟು ಪುಲ್ ಬ್ಯಾಕ್ಸ್ಗಿಂತ ಕ್ವಾಲಿಟಿ ಎಂಟ್ರೀಸ್ ಅಂತ ಕರಿತೀವಿ. ಯಾಕಂದರೆ ಪುಲ್ ಬ್ಯಾಕಲ್ಲಿ ಎಕ್ಸಲೆಂಟ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಚೆಕ್ ಮಾಡಿ, ಈ ಒಂದು ಸ್ಟಾಕ್ನ ನಾವು ಕ್ಲೋಸಾಗಿ ಅಬ್ಸರ್ವ್ ಮಾಡೋದಾದರೆ ಅದು ಈ ಒಂದು ಇಂಡೈಸಸ್ನ ನೋಡಿ, ನಮಗೆ ಇಲ್ಲಿಂದ ಇಲ್ಲಿ ತನಕ ಪ್ರೈಸ್ ಡೌನ್ ಬಂತಲ್ವಾ, ಇಲ್ಲಿಂದ ಇಲ್ಲಿ ತನಕ ಪ್ರೈಸ್ ಡೌನ್ ಬಂದು ಪುಲ್ ಬ್ಯಾಕ್ ಬಂತು, ಫಸ್ಟ್ ಸೆಲ್ಲಿಂಗ್ ಕ್ಯಾಂಡ್ಲು, ಮತ್ತೆ ಡೌನ್ ಬಂದು ಪುಲ್ ಬ್ಯಾಕು, ಫಸ್ಟ್ ಸೆಲ್ಲಿಂಗ್ ಕ್ಯಾಂಡ್ಲು, ಮತ್ತೆ ಡೌನ್ ಬಂದು ಪುಲ್ ಬ್ಯಾಕು, ಫಸ್ಟ್ ಸೆಲ್ಲಿಂಗ್ ಕ್ಯಾಂಡ್ಲು. ಸೊ ಈ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡ್ ಫೇಲ್ ಆಗಿ ಪ್ರೀವಿಯಸ್ ಸೆಲ್ಲಿಂಗ್ ಕ್ಯಾಂಡ್ಲ ಟೇಕ್ಔಟ್ ಮಾಡಿ ಡೌನ್ ಬಂದ. ಇದು ಪ್ರೀವಿಯಸ್ ಸೆಲ್ಲಿಂಗ್ ಕ್ಯಾಂಡ್ನ ಯಾಕೆ ತಗೊತಾನೆ, ಪ್ರೀವಿಯಸ್ ಪುಲ್ ಬ್ಯಾಕ್ನ ಯಾಕೆ ಹೈನ ಬ್ರೇಕ್ಔಟ್ ಮಾಡ್ತಂದರೆ SL ಹಂಟ್ ಆಗುತ್ತೆ. ಈಗ ನೀವು ಅಬ್ಸರ್ವ್ ಮಾಡಿ, ಈ ಒಂದು ಲೊಕೇಶನಲ್ಲಿ ಯಾರೆಲ್ಲ ಬೈ ಮಾಡಿರ್ತಾರಲ್ವಾ, ಎಕ್ಸಾಕ್ಟ್ಲಿ ಈ ಲೊಕೇಶನ್ಲಿ ಬೈ ಎಲ್ಲ ಸೆಲ್ ಮಾಡಿರ್ತಾರಲ್ವಾ, ಯಾರೆಲ್ಲ ಈ ಲೊಕೇಶನ್ ಸೆಲ್ ಮಾಡಿರ್ತಾರೆ ಅವ್ರ SLಸು ಆ ಸ್ವಿಂಗ್ ಹೈ ಮೇಲೆ ಇರುತ್ತೆ. ಇಲ್ಲಿ ನೋಡಿ, ಇದರ ಮೇಲ್ಗಡೆ ಇರುತ್ತೆ. ಸೊ ಯಾವಾಗೂ ಇನ್ಸ್ಟಿಟ್ಯೂಷನ್ಸ್ ಏನು ಮಾಡ್ತಾರೆ, ಆ ಪುಲ್ ಬ್ಯಾಕ್ಸ್ನ ಹೈನ ಬ್ರೇಕ್ಔಟ್ ಮಾಡ್ತಾರೆ. ಈ ಹೈನ ಯಾವಾಗ ಟ್ಯಾಪ್ ಆಗುತ್ತೋ ಆವಾಗ ಸುಮಾರು SL ಸಿಟ್ ಆಗುತ್ತೆ, ಸುಮಾರು ಜನ SL ಹಂಟಿಂಗ್ ಆಗುತ್ತೆ, ಮತ್ತು ಅಲ್ಲಿಂದ ಪ್ರೈಸ್ ಅನ್ನೋದು ಡೌನ್ ಹೋಗೋಕ್ಕೆ ಶುರುವಾಗುತ್ತೆ. ಸೊ ಅದಕ್ಕೆ ನಮಗೆ ಇಂಡ್ಯೂಸ್ಮೆಂಟು ಪುಲ್ ಬ್ಯಾಕ್ಸ್ಗಿಂತ ಜಾಸ್ತಿ ಅಕ್ಯುರೇಸಿ ಸಿಗುತ್ತೆ. ಮತ್ತು ಪುಲ್ ಬ್ಯಾಕ್ಸು ಅಕ್ಯುರೇಸಿ ಸಿಗುತ್ತೆ ಓನ್ಲಿ ಮಾರ್ಕೆಟ್ ಅಗ್ರೆಸಿವ್ ಆಗಿದ್ದಾಗ. ನೋಡಿ, ಇದು ಅಗ್ರೆಸಿವ್ ಡೌನ್ ಟ್ರೆಂಡ್ ಅಲ್ಲ, ಇದು ಸ್ಲೋ ನಿಧಾನಕ್ಕೆ ಗ್ರೀನ್ ರೆಡ್ ಅಂತ ಬೀಳ್ತಾ ಇರೋದು. ಸೊ ನಮಗೆ ಪುಲ್ ಬ್ಯಾಕ್ಸ್ ಯಾವಾಗ ವರ್ಕ್ ಆಗುತ್ತೆ ಅಂದರೆ ಈ ಥರ ವರ್ಟಿಕಲ್ ಡೌನ್ ಟ್ರೆಂಡು ಅಥವಾ ವರ್ಟಿಕಲ್ ಅಪ್ ಟ್ರೆಂಡ್ ಇರುತ್ತಲ್ವ, ನೋಡಿ ಈ ಥರ, ಅಥವಾ ಸೊ ಈ ಥರ ನಮಗೆ ಅಗ್ರೆಸಿವ್ ಆಗಿ ಅಪ್ ಮತ್ತು ಡೌನ್ ಟ್ರೆಂಡ್ ಇದ್ದಾಗ ನಮಗೆ ಪುಲ್ ಬ್ಯಾಕ್ಸಲ್ಲಿ ಫಸ್ಟ್ ಸೆಲ್ಲಿಂಗ್ ಕ್ಯಾಂಡಲ್ ಅಥವಾ ಫಸ್ಟ್ ಬಾಯಿಂಗ್ ಕ್ಯಾಂಡಲ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇಫ್ ಇನ್ ಕೇಸ್ ಮಾರ್ಕೆಟಲ್ಲಿ ಒಂದು ಸ್ವಲ್ಪ ಸ್ಲೋ ಮೂಮೆಂಟಮ್ ಇದೆ, ಅಂದರೆ ಅಗ್ರೆಸಿವ್ ಇಲ್ಲ, ಸ್ಲೋ ಮೂಮೆಂಟಮ್ ಇದೆ, ಬಟ್ ಡೈರೆಕ್ಷನಲ್ ಇದೆ, ಅಪ್ ಆಗಲಿ ಅಥವಾ ಡೌನ್ ಆಗಲಿ, ಆವಾಗ ನಮಗೆ ಇಂಡ್ಯೂಸ್ಮೆಂಟ್ ಎಂಟ್ರೀಸ್ ತುಂಬ ಕ್ಲಾರಿಟಿ, ತುಂಬ ಬೆಟರ್ ಆಗಿ ವರ್ಕ್ ಆಗುತ್ತೆ. ಸೊ ಇದಿಷ್ಟು ಕಂಪ್ಲೀಟ್ ಇಂಡ್ಯೂಸ್ಮೆಂಟ್ ಟ್ರೇಡಿಂಗ್ ಸಿಸ್ಟಮು. ಈ ವಿಡಿಯೋನಲ್ಲಿ ನಿಮ್ಗೆ ಏನೇ ಕ್ವರೀಸ್ ಇದ್ದು ದಯವಿಟ್ಟು ಕಮೆಂಟ್ ಸೆಷನಲ್ಲಿ ನಿಮ್ಮ ಕ್ವರೀಸ್ನ ತಿಳಿಸಿ. ಡೆಫಿನೆಟ್ಲಿ ಎಲ್ಲ ಕ್ವರೀಸ್ಗೂ ನಾನು ಆನ್ಸರ್ ಮಾಡ್ತೀನಿ. ಇದಕ್ಕಿಂತ 10 ಪಟ್ಟು ಬೆಟರ್ ಸ್ಟ್ರಾಟಜಿ, ಸ್ಕಿನ್ನರ್ ಮತ್ತು ಅಲರ್ಟ್ಸ್ನ ಕಲಿಬೇಕು ಅಂತಂದರೆ ಡಿಸ್ಪ್ಲೇ ಮೇಲೆ ಬರ್ತಾ ಇರೋ ಕಾಂಟ್ಯಾಕ್ಟ್ ನಂಬರ್ ಮೇಲೆ ಕ್ಲಿಕ್ ಮಾಡಿ. ಡೆಫಿನೆಟ್ಲಿ ನಾನು ಹೆಲ್ಪ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಐ ವಿಶ್ ಯು ಆಲ್ ದಿ ವೆರಿ ಬೆಸ್ಟ್ ಫಾರ್ ಯುವರ್ ಲರ್ನಿಂಗ್. ಒಳ್ಳೆಯದಾಗಲಿ.